ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲ ಸುದ್ದಿ ಹೇಳುತ್ತೆ, ಪಂಜಾಬ್ ಫಾರ್ಮರ್ಸ್ ಫೈಂಡ್ ಎ ಬೆಟರ್ ವೇ ಟು ಗ್ರೋ ಪ್ಯಾಡಿ. ನಮಗೆಲ್ಲ ಗೊತ್ತಿರೋ ರೀತಿ ಕೊರೋನಾ ವೈರಸ್ನ ಕಾರಣದಿಂದ ನಮ್ಮ ದೇಶದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂತಹ ವಲಸಿಗ ಕಾರ್ಮಿಕರು ವಾಪಸ್ ತಮ್ಮ ತಾಯ್ನಾಡಿಗೆ ಮರಳಿದ್ದಾರೆ. ಸೊ ಹಾಗಾಗಿ ನಮ್ಮ ದೇಶಾದ್ಯಂತ ಕೃಷಿ ಚಟುವಟಿಕೆಗಳಿರಬಹುದು ಅಥವಾ ಕಟ್ಟಡ ನಿರ್ಮಾಣ ಕಾರ್ಯಗಳಿರಬಹುದು, ಇಂತಹ ಬಹುತೇಕ ಕಾರ್ಯಗಳಿಗೆ ಈ ವಲಸಿಗ ಕಾರ್ಮಿಕರ ಕೊರತೆ ಉಂಟಾಗಿದೆ. ಸೊ ಅಂತಹದ್ದೇ ಒಂದು ತೊಂದರೆ ಪಂಜಾಬ್ ರಾಜ್ಯದಲ್ಲಿ ಅಲ್ಲಿನ ಕೃಷಿಕರಿಗೆ ಎದುರಾಗ್ತಾ ಇದೆ. ಬಿಕಾಸ್ ನಮಗೆಲ್ಲ ಗೊತ್ತಿರೋ ರೀತಿ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳು ಅವೆರಡೂ ಕೂಡ ಈ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿಯ ಅತಿ ಹೆಚ್ಚಿನ ಲಾಭವನ್ನು ಪಡೆದಂತಹ ರಾಜ್ಯಗಳು. ಸೊ ಅಲ್ಲಿ ಈ ಒಂದು ಇಳುವರಿ ಪ್ರಮಾಣ ಬಹಳ ಹೆಚ್ಚಾಗಿದೆ. ಸೊ ಹಾಗಾಗಿ ಅಲ್ಲಿ ಸಾಕಷ್ಟು ಕೃಷಿ ಕಾರ್ಮಿಕರ ಒಂದು ಬೇಡಿಕೆ ಇದೆ. ಬಟ್ ಈಗ ನಮಗೆ ಖಾರಿಫ್ ಸೀಸನ್ ಸ್ಟಾರ್ಟ್ ಆಗಿದೆ. ನಮಗೆಲ್ಲ ಗೊತ್ತಿರೋ ರೀತಿ ಖಾರಿಫ್ ಮತ್ತು ರಬಿ ಅಂತ ಎರಡು ಸೀಸನ್ಸ್ ಬರುತ್ತೆ. ಈ ಮಳೆಗಾಲದಲ್ಲಿ ಏನು ಮಾನ್ಸೂನ್ ಅಥವಾ ಈ ಮುಂಗಾರು ಮಳೆಯ ಸಮಯದಲ್ಲಿ ಬಿತ್ತನೆಯನ್ನು ಮಾಡ್ತೀವಿ, ಇದನ್ನ ಖಾರಿಫ್ ಬೆಳೆ ಅಂತ ಕರಿತೀವಿ. ಸೊ ಖಾರಿಫ್ ಸೀಸನ್ ಸ್ಟಾರ್ಟ್ ಆಗಿದೆ ಪಂಜಾಬ್ನಲ್ಲಿ. ಬಟ್ ಆದರೂ ಕೂಡ ಅಲ್ಲಿ ಸೂಕ್ತ ಪ್ರಮಾಣದ ಕೃಷಿ ಕಾರ್ಮಿಕರು ಏನು ಭತ್ತ ಇರಬಹುದು ಅಥವಾ ಬೇರೆ ಯಾವುದೇ ಬೆಳೆ ಇರಬಹುದು, ಅದನ್ನು ಬಿತ್ತನೆ ಮಾಡಲಿಕ್ಕೆ ಅಥವಾ ಕೃಷಿ ಭೂಮಿಯನ್ನು ಸಿದ್ಧಪಡಿಸಲಿಕ್ಕೆ ಕಾರ್ಮಿಕರು ಸಿಗ್ತಾ ಇಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಪಂಜಾಬ್ನಲ್ಲಿನ ರೈತರು ಕಂಡುಹಿಡ್ಕೊಂಡಿರ್ತಕ್ಕಂತಹ ಒಂದು ಮಾರ್ಗದ ಬಗ್ಗೆ ಇವತ್ತಿನ ಒಂದು ಸುದ್ದಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಯಾಕಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿಮಗೇನಾದರೂ ಪೊಲೀಸ್ ಎಕ್ಸಾಮ್ಗಳಲ್ಲಿ ಏನಾದರೂ ಪ್ರಬಂಧ ಲೇಖನ ಕೊಟ್ಟರು ಅಂತ ಹೇಳಿದ್ರೆ ಅಥವಾ KS ಮುಂತಾದಂತಹ ಪರೀಕ್ಷೆಗಳಲ್ಲಿ ಒಂದು ಅನಾಲಿಟಿಕಲ್ ಟೇಕ್ ತಗೊಳ್ಳಿ ಅಂತ ಹೇಳಿಕೊಟ್ರೆ, ನೀವು ಇಂತಹ ಕ್ರಮಗಳನ್ನು ಅಲ್ಲಿ ಒಂದು ಉಲ್ಲೇಖ ಮಾಡಬಹುದು. ಅವಾಗ ನಿಮ್ಮ ಒಟ್ಟು ಉತ್ತರದ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, DSR ಅಂತಕ್ಕಂತಹ ಒಂದು ಟೆಕ್ನಿಕ್ ಅನ್ನ ಅಲ್ಲಿನ ರೈತರು ಈ ಬಾರಿ ಫಾಲೋ ಮಾಡ್ತಿದ್ದಾರೆ. ನೋಡಿ, ಬಹಳ ದಿನಗಳಿಂದನೂ ಕೂಡ ನಮ್ಮ ದೇಶದ ಕೃಷಿ ರಂಗದಲ್ಲಿ ಕಂಡುಬರ್ತಿರತಕ್ಕಂತಹ ಒಂದು ಬಹುದೊಡ್ಡ ತೊಂದರೆ ಅಂತ ಹೇಳಿದ್ರೆ ಈ ಕೃಷಿ ಕಾರ್ಮಿಕರ ಕೊರತೆ. ಸೊ ಇದನ್ನು ಹೇಗೆ ತೊಡೆದಾಕಬೇಕು, ಇದನ್ನು ಹೇಗೆ ಮೆಟ್ಟಿ ನಿಲ್ಬಹುದು ಅಂತೇಳಿ ಹಲವಾರು ಬಾರಿ ಪ್ರಶ್ನೆಗಳು ಉಂಟಾಗ್ತಾ ಇರುತ್ತೆ. ಸೊ ಪರೀಕ್ಷೆಯಲ್ಲಿ ಇಂತಹ ಪ್ರಶ್ನೆಗಳು ಬಂತು ಅಂತ ಹೇಳಿದ್ರೆ ನೀವು ಇಲ್ಲಿ ಬಳಕೆ ಮಾಡಲಾಗಿರ್ತಕ್ಕಂತಹ ಕೆಲವು ತಂತ್ರಗಾರಿಕೆಗಳನ್ನು ಅಲ್ಲಿ ಉಲ್ಲೇಖ ಮಾಡಬಹುದು. ಸೊ DSR ಅಂದ್ರೇನು? ಇದೇನು ಹೊಸ ಅನ್ವೇಷಣೆ ಅಲ್ಲ, ಬಹಳ ಅನಾದಿ ಕಾಲದಿಂದನೂ ಕೂಡ ನಮ್ಮ ಭಾರತೀಯ ರೈತರಿಗೆ ಗೊತ್ತಿತ್ತು. DSR ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಿರೋ ರೀತಿ ಡೈರೆಕ್ಟ್ ಸೀಡಿಂಗ್ ಆಫ್ ರೈಸ್ ಅಂತ ಕರೆಯಲಾಗುತ್ತೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದನ್ನ ಇಂಗ್ಲಿಷ್ನಲ್ಲೇ ಮೆನ್ಷನ್ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ. DSR ಅಂತ ಹೇಳಿದ್ರೆ ಡೈರೆಕ್ಟ್ ಸೀಡಿಂಗ್ ಆಫ್ ರೈಸ್ ಅಥವಾ ಈ ಭತ್ತದ ಬೀಜವನ್ನ ನೇರವಾಗಿ ಬಿತ್ತುವುದು. ನೋಡಿ, ನಾವು ಕರ್ನಾಟಕ ಭಾಗದವರು ನಾವು ಭತ್ತದ ಕೃಷಿಯನ್ನು ಬಹಳ ಚೆನ್ನಾಗಿ ಬಲ್ಲವರು. ನಾವೆಲ್ಲ ನೋಡಿರ್ತೇವೆ, ನಮ್ಮಲ್ಲಿ ಭತ್ತವನ್ನು ನೇರವಾಗಿ ಬೀಜವನ್ನು ಬಿತ್ಬಿಟ್ಟು ಬೆಳೆಯಲ್ಲ, ಬದಲಾಗಿ ಅಗೆ ಚೆಲ್ಲುವುದು ಅಂತ ಮಾಡ್ತಾರೆ. ಅಂದರೆ ಜಮೀನಿನ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟ ಭಾಗದಲ್ಲಿ ಬೀಜಗಳನ್ನು ಬಿತ್ಬಿಟ್ಟು ಅಲ್ಲಿ ನಾವು ಸಸಿಗಳನ್ನು ಮಾಡಿ ಆ ಸಸಿಗಳನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅಂದರೆ ಅಲ್ಲಿಂದ ಕಿತ್ಬಿಟ್ಟು ಭತ್ತವನ್ನು ನಾಟಿ ಮಾಡ್ತೀವಿ. ಈ ನಾಟಿಯನ್ನು ನಾವು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಪಾರಂಪರಿಕವಾಗಿ ಅಂದರೆ ಟ್ರೆಡಿಷನಲ್ ಆಗಿ ಈ ಟ್ರಾನ್ಸ್ಪ್ಲಾಂಟಿಂಗ್ ಟೆಕ್ನಿಕ್ ಅನ್ನ ಯೂಸ್ ಮಾಡಲಾಗ್ತಾ ಇತ್ತು. ಬಟ್ ಈಗ ಈ ಲೇಬರ್ ಕೊರತೆ ಇರೋದ್ರಿಂದ, ಈ ಕಾರ್ಮಿಕರ ಕೊರತೆ ಇರುವಂತಹ ಕಾರಣದಿಂದ DSR ಅನ್ನುವಂತಹ ಒಂದು ಟೆಕ್ನಿಕ್ ಅಥವಾ ತಂತ್ರಗಾರಿಕೆಯ ಮೊರೆಯನ್ನ ಪಂಜಾಬ್ನ ರೈತರು ಹೋಗ್ತಾ ಇದ್ದಾರೆ. ಇದು ಬಹಳ ಪ್ರಮುಖವಾಗುತ್ತೆ. ನಮಗೆ DSR ಅಂದ್ರೆ ಏನು ಅಂತ ಅರ್ಥ ಆಗ್ತದೆ, ಟ್ರಾನ್ಸ್ಪ್ಲಾಂಟಿಂಗ್ ಅಂದ್ರೆ ಏನು ಅಂತ ಅರ್ಥ ಆಗ್ತದೆ, ಅಂಡ್ ಇವುಗಳ ಒಂದು ಪರಿಣಾಮಗಳು, ದುಷ್ಪರಿಣಾಮ ಇರಬಹುದು ಅಥವಾ ಒಳ್ಳೆಯ ಪರಿಣಾಮ ಇರಬಹುದು, ಅವು ಕೂಡ ಅರ್ಥ ಆಗ್ತಾ ಇದ್ದಾವೆ. ಸೊ ಡೈರೆಕ್ಟ್ ಸೀಡಿಂಗ್ ಆಫ್ ರೈಸನ್ನು ಯಾಕೆ ಜನ ಫಾಲೋ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಇದರಲ್ಲಿ ಮೂಲತಃ ಇಳುವರಿ ಬಹಳ ಕಮ್ಮಿ ಇರುತ್ತೆ. ಬಿಕಾಸ್ ನೀವು ನೋಡಿರಬಹುದು, ನಾವು ಏನು ಸಾಂಪ್ರದಾಯಿಕವಾಗಿ ಈ ಭತ್ತವನ್ನು ನಾಟಿ ಮಾಡ್ತೀವಿ, ಅವಾಗ 3-4 ಭತ್ತದ ಸಸಿಗಳನ್ನು ಒಟ್ಟು ಮಾಡಿಬಿಟ್ಟು ಒಂದು ಕಡೆ ನೆಡ್ತಾ ಹೋಗ್ತೀವಿ. ಸೊ 1 ಎಕರೆ ಜಾಗದಲ್ಲಿ ಹೆಚ್ಚಿನ ಪ್ರಮಾಣದ ಭತ್ತದ ಗಿಡಗಳನ್ನು ನೀವು ಬೆಳೆಸಬಹುದು, ಸಸಿಗಳನ್ನು ಬೆಳೆಸಬಹುದು. ಸೊ ಹಾಗಾಗಿ ನ್ಯಾಚುರಲ್ ಆಗಿ ಅಲ್ಲಿನ ಈಲ್ಡ್ ಅಂತ ಹೇಳಿದ್ರೆ ಇಳುವರಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಬಟ್ DSR ನಲ್ಲಿ ನೀವು ಕೇವಲ ಈ ಒಂದು ಬಿತ್ತನೆ ಬೀಜಗಳನ್ನು ಚೆಲ್ಕೊಂತ ಹೋಗ್ತೀರಾ, ಚೆಲ್ಲೋದಕ್ಕಿಂತ ನೇರವಾಗಿ ಕ್ರಮದಲ್ಲೇ ಹಾಕ್ತೀರಾ. ಬಟ್ ಅಲ್ಲಿ ಹೆಚ್ಚಿನ ಈ ಒಂದು ಸಸಿಗಳನ್ನ ಕೂರ್ಸಕ್ಕಾಗಲ್ಲ. ಸೊ ಇಳುವರಿ ಕಮ್ಮಿ ಇರುತ್ತೆ. ಬಟ್ ಇಳುವರಿ ಕಮ್ಮಿ ಇದ್ರೂ ಕೂಡ ಈ DSR ಟೆಕ್ನಿಕ್ನ ಲಾಭ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಅತ್ಯಂತ ಕಡಿಮೆ ಲೇಬರ್ ಕಾಸ್ಟ್ ಹೋಗುತ್ತೆ. ಅಂದರೆ ಈ ಕಾರ್ಮಿಕರಿಗೆ ನಾವೇನು ಕೂಲಿಯನ್ನು ಕೊಡಬೇಕಾಗುತ್ತೆ, ಅದು ಅತ್ಯಂತ ಕಡಿಮೆ. ಈಗಿನ ಕಾಲದಲ್ಲಿ ಕೂಲಿ ಬಹಳ ಕಮ್ಮಿ ಆಗಿದೆ. ಸೊ ಹಾಗಾಗಿ ಬಹಳಷ್ಟು ಜನ ಕೃಷಿಯಿಂದ ಹಿಂದೇಟ ಹಾಕ್ತಾ ಇದ್ದಾರೆ. ಸೊ ಕೂಲಿ ಒಂದು ಪ್ರಮಾಣ ಕಮ್ಮಿ ಆಗುತ್ತೆ. ಅಂಡ್ ಎರಡನೇ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಿರೋ ರೀತಿ ಅತ್ಯಂತ ಕಡಿಮೆ ನೀರಿನ ಪ್ರಮಾಣ ಬೇಕಾಗುತ್ತೆ. ಕೃಷಿ ಭೂಮಿಯಲ್ಲಿ ನೀರು ಬಹಳ ಮಹತ್ತರವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಸೊ ಕಡಿಮೆ ನೀರಿನಲ್ಲಿ ಹೆಚ್ಚಿನ ಒಂದು ಬೆಳೆಯನ್ನು ನಾವು ಬೆಳಿಬಹುದಾಗುತ್ತೆ. ಸೊ ನೀರಿನ ರಿಕ್ವೈರ್ಮೆಂಟ್ ಬಹಳ ಕಮ್ಮಿ ಆಗುತ್ತೆ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಒಣಭೂಮಿ ಇದ್ದಾವೆ, ನೀರಿನ ಕೊರತೆ ಇರತಕ್ಕಂತಹ ಪ್ರದೇಶಗಳಿದ್ದಾವೆ. ಸೊ ಅಲ್ಲಿ ನಾವು ಈ ಡೈರೆಕ್ಟ್ ಸೀಡಿಂಗ್ ಆಫ್ ರೈಸ್ ಅಥವಾ ನೇರವಾಗಿ ಭತ್ತದ ಬೀಜವನ್ನು ಬಿತ್ತನೆ ಮಾಡುವ ಮೂಲಕ ಒಂದು ನಾವು ಈ ಕಾರ್ಮಿಕರ ಖರ್ಚನ್ನು ಉಳಿಸಬಹುದು. ಅಂಡ್ ಎರಡನೆಯದಾಗಿ ನಾವು ನೀರಿನ ಪ್ರಮಾಣವನ್ನು ಕಡಿತಗೊಳಿಸಬಹುದು.
ಸೊ ಇದರಿಂದ ನಮ್ಮ ಪರಿಸರಕ್ಕೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಆ್ಯಂಡ್ ಮೂರನೇದೇನು ನೋಡ್ತಿದ್ದೀರಾ, ಮೂರನೇದು ಪ್ರಮಾಣ ಏನಪ್ಪಾ ಅಂತ ಹೇಳಿದ್ರೆ ವೆರಿ ಲಿಟಲ್ ಪೋಸ್ಟ್ ಹಾರ್ವೆಸ್ಟ್ ಸ್ಟಬಲ್. ನೋಡಿ, ನೀವು ಪ್ರತಿ ಬಾರಿ ಈ ಚಳಿಗಾಲ ಪ್ರಾರಂಭ ಆಯಿತು ಅಂದರೆ ಈ ಸ್ಟಬಲ್ ಅನ್ನುವಂತಹ ಒಂದು ಶಬ್ದವನ್ನು ಕೇಳಿಸ್ಕೊತಾ ಇರ್ತೀರಾ. ಸ್ಟಬಲ್ ಅಂದರೆ ಬಹಳ ಸಿಂಪಲ್, ನಮ್ಮ ಕನ್ನಡದಲ್ಲಿ ನಾವು ಕೂಳೆ ಅಂತ ಕರಿತೀವಿ. ನೋಡಿ, ಭತ್ತ ಇರಬಹುದು ಅಥವಾ ಜೋಳ ಇರಬಹುದು, ಅವುಗಳನ್ನ ಕಟಾವು ಮಾಡಿದ ನಂತರ ಜಮೀನಿನಲ್ಲಿ ಉಳಿತಕ್ಕಂತಹ ಆ ಒಂದು ಕಾಂಡ ಏನಿರುತ್ತೆ, ಕಾಂಡ ಅಥವಾ ಬೇರು, ಆ ಭಾಗವನ್ನು ನಾವು ಕೂಳೆ ಅಥವಾ ಸ್ಟಬಲ್ ಅಂತ ಕರಿತೀವಿ. ಇಡೀ ಉತ್ತರ ಭಾರತಾದ್ಯಂತ ಈ ಸ್ಟಬಲ್ ಬಹಳ ದೊಡ್ಡ ಒಂದು ಪ್ರಾಬ್ಲಮ್ ಕೊಡುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿನ ರೈತರು ಈ ಸ್ಟಬಲ್ ಅನ್ನ ಜಮೀನಿನಿಂದ ಹೊರಗಡೆ ಹಾಕುವ ಬದಲಾಗಿ ಅದಕ್ಕೆ ಬೆಂಕಿಯನ್ನು ಹಚ್ತಾರೆ. ಸೊ ಈ ಕೂಳೆ ಸುಡ್ತು ಅಂತ ಹೇಳಿದ್ರೆ ಅದರಿಂದ ಅಪಾರ ಪ್ರಮಾಣದ ಹೊಗೆ ಮತ್ತು ಮಾಲಿನ್ಯ ಉಂಟಾಗುತ್ತೆ. ಅದು ದೆಹಲಿ ಸೇರಿದಂತೆ ಬಹುತೇಕ ಉತ್ತರ ಭಾರತದ ರಾಜ್ಯಗಳಿರಬಹುದು ಅಥವಾ ನಗರಗಳಿರಬಹುದು, ಅಲ್ಲಿ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಸೊ ಹಾಗಾಗಿ ದೆಹಲಿಯ ಒಂದು ವಾಯು ಮಾಲಿನ್ಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಸೊ ಸ್ಟಬಲ್ ಬರ್ನಿಂಗ್ ಅನ್ನ ಕೂಡ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇಲ್ಲಿ ಒಂದೊಂದೇ ಸಸ್ಯಗಳಿರೋದ್ರಿಂದ ನಾವು ಕಟ್ ಮಾಡಿದ್ಮೇಲೆ ಬಹಳ ಸುಲಭವಾಗಿ ಆ ಕಾಂಡ ಒಂದು ಮಣ್ಣಿನೊಂದಿಗೆ ಬೆರೆತು ಹೋಗ್ಬಿಡುತ್ತೆ. ಸೊ ನಾವಲ್ಲಿ ಬೇಸಾಯವನ್ನು ಮಾಡೋದಲ್ಲಿ ಬಹಳ ಸುಲಭವಾಗಿ ಈ ಸ್ಟಬಲ್ ಅನ್ನ ಕಡಿಮೆ ಮಾಡಬಹುದು. ಅಂಡ್ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಈ ಭಾಗದಲ್ಲಿ ನೋಡ್ತಾ ಇದ್ದೀರಾ, ಸುಮಾರು 10 ರಿಂದ 11 ದಿನ ಬೇಗನೆ ಈ ಬೆಳೆ ಬರುತ್ತೆ. ಏನು ಸಾಂಪ್ರದಾಯಿಕವಾಗಿ ಕೃಷಿಯನ್ನ ಮಾಡಿದಂತಹ ಭತ್ತ ಸಮಯವನ್ನು ತೆಗೆದುಕೊಳ್ಳುತ್ತೆ, ಅದಕ್ಕಿಂತಲೂ 10 ರಿಂದ 11 ದಿನ ಕಡಿಮೆ ಸಮಯದಲ್ಲಿ ಇದು ಕಟಾವಿಗೆ ಬರುತ್ತೆ. ಸೊ ಜನರಿಗೆ ಒಂದು ಟೈಮ್ ಗ್ಯಾಪ್ ಸಿಗುತ್ತೆ. ನೋಡಿ, ಮೂಲಭೂತವಾಗಿ ಇಷ್ಟೆಲ್ಲ ಸರ್ಕಾರಗಳು ಕ್ರಮವನ್ನು ಕೈಗೊಂಡ್ರು ಕೂಡ ಯಾಕಪ್ಪ ಪಂಜಾಬ್ ಮತ್ತು ಹರಿಯಾಣದ ರೈತರು ತಮ್ಮ ಜಮೀನಲ್ಲಿ ಇರತಕ್ಕಂತಹ ಸ್ಟಬಲ್ ಅಥವಾ ಕೂಳೆಗೆ ಬೆಂಕಿಯನ್ನ ಇಡ್ತಾ ಇದ್ರು ಅಂತ ಹೇಳಿದ್ರೆ ಅವರ ಬಳಿ ಬಹಳ ಕಡಿಮೆ ಸಮಯ ಲಭ್ಯವಿತ್ತು. ನೀವು ನೋಡ್ತಾ ಇದ್ದೀರಾ, ಅವರು ಒಂದು ಬೆಳೆಯನ್ನ ಬೆಳೆದ್ಬಿಟ್ಟು ನೆಕ್ಸ್ಟ್ ಬೆಳೆಗೆ ಕೇವಲ 20 ರಿಂದ 25 ದಿನಗಳಿರುತ್ತೆ. ಆ 20-25 ದಿನಗಳಲ್ಲಿ ಸಂಪೂರ್ಣ ಜಮೀನಿನ ಕೂಳೆಗಳನ್ನು ನಾಶಪಡಿಸುವುದಾಗ್ಲಿ ಬೇಸಾಯ ಮಾಡುವುದಾಗ್ಲಿ ಬಹಳ ಕಷ್ಟವಾಗುತ್ತೆ. ಸೊ ಅವರು ಸುಲಭ ಉಪಾಯವಾಗಿರ್ತಕ್ಕಂತಹ ಅದನ್ನ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಇಲ್ಲಿ ನಾನು ಹೇಳ್ದಂಗೆ 10 ರಿಂದ 11 ದಿನ ಬೇಗನೆ ಒಂದು ಕಟಾವಿಗೆ ಬರೋದ್ರಿಂದ ಅವರಿಗೆ ಸಮಯಾವಕಾಶ ಕೂಡ ಜಾಸ್ತಿ ಸಿಗುತ್ತೆ. ಕನಿಷ್ಠ ಪಕ್ಷ 1 ತಿಂಗಳ ಮೇಲೆ ದಿನಗಳು ಸಿಗುತ್ತೆ. ಸೊ ಹಾಗಾಗಿ ಅವರು ಸುಲಭವಾಗಿ ಅದನ್ನ ಬೇರೆ ರೂಪದಲ್ಲಿ ಈ ಕೂಳೆಯನ್ನ ನಾಶಪಡಿಸಬಹುದು. ಸೊ ಹಾಗಾಗಿ ಇದು ಪರಿಸರ ದೃಷ್ಟಿಯಿಂದ ಒಳ್ಳೆಯದು, ಕಡಿಮೆ ನೀರಿನ ಪ್ರಮಾಣವನ್ನು ಕೂಡ ತೆಗೆದುಕೊಳ್ಳುತ್ತೆ. ಅಂಡ್ ಕೃಷಿಕರಿಗೂ ಕೂಡ ಕಾಸ್ಟ್ ಎಫೆಕ್ಟಿವ್, ಅಂದ್ರೆ ಕಡಿಮೆ ಒಂದು ಕಾರ್ಮಿಕರ ಖರ್ಚಿನಲ್ಲಿ ಅದನ್ನ ಬೆಳಿಬಹುದು ಕೂಡ ಆಗಿರುತ್ತೆ. ಸೊ ಇಷ್ಟು ಇದರಲ್ಲಿ ಅಡ್ವಾಂಟೇಜಸ್ ಆಗಿರುತ್ತೆ. ಸೊ ಕಂಪ್ಯಾರಿಸನ್ ಮಾಡ್ಬಿಟ್ಟು ನೀವು ಖಂಡಿತ ಬರೀಬಹುದು. ಸೊ DSR ಅಥವಾ ಡೈರೆಕ್ಟ್ ಸೀಡಿಂಗ್ ಆಫ್ ರೈಸ್ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ನಾವು ಸಾಂಪ್ರದಾಯಿಕವಾಗಿ ಬಳಸತಕ್ಕಂತಹ ನಾಟಿ ಪದ್ಧತಿ ಅಥವಾ ಟ್ರಾನ್ಸ್ಪ್ಲಾಂಟಿಂಗ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಕಳೆದ ವರ್ಷ ಕೇವಲ 60,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಟ್ರಾನ್ಸ್ಪ್ಲಾಂಟಿಂಗ್ ಟೆಕ್ನಿಕ್ ಅನ್ನ ಹೊರತಾಗಿ DSR ಟೆಕ್ನಿಕ್ ಅನ್ನ ಬಳಸಲಾಗಿತ್ತು. ಬಟ್ ಈ ಬಾರಿ ಕೇವಲ ಪಂಜಾಬ್ ರಾಜ್ಯದಲ್ಲೇ ಸುಮಾರು 6 ಲಕ್ಷ ಹೆಕ್ಟೇರ್ನಲ್ಲಿ ಈ ಒಂದು DSR ಅಥವಾ ಡೈರೆಕ್ಟ್ ಸೀಡಿಂಗ್ ಆಫ್ ರೈಸ್ ಮೆಥಡ್ ಅನ್ನ ಬಳಸಲಾಗ್ತಾ ಇದೆ. ಇದಕ್ಕೆ ಕಾರಣ ಅಷ್ಟೇ, ಅಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆ ಬಹಳ ಕಮ್ಮಿ ಇದೆ ಕೊರೋನಾ ವೈರಸ್ನ ಕಾರಣದಿಂದ. ಸೊ ಈ ರೀತಿ ಟೆಕ್ನಿಕ್ಸ್ ಅನ್ನ ಬಳಸ್ಬಿಟ್ಟು ನಾವು ಕೃಷಿಯನ್ನ ಕಂಟಿನ್ಯೂ ಮಾಡಬಹುದು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, UGC ಟು ಟೇಕ್ ಆಕ್ಷನ್ ಇಫ್ ಸ್ಟೇಟ್ಸ್ ಕ್ಯಾನ್ಸಲ್ ಎಕ್ಸಾಮ್ಸ್ ಗವರ್ಮೆಂಟ್. ನೋಡಿ, UGC ಅಂತ ನಾವೆಲ್ಲರೂ ಕೂಡ ಕೇಳಿರ್ತೀವಿ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಇಡೀ ಭಾರತ ದೇಶದಲ್ಲಿ ಉನ್ನತ ಶಿಕ್ಷಣ ಅಥವಾ ಹೈಯರ್ ಎಜುಕೇಶನ್ ಏನಿರುತ್ತೆ ಅದರ ಸಂಪೂರ್ಣ ನಿಯಂತ್ರಣವನ್ನ UGC ಹೊಂದಿರುತ್ತೆ. ಯಾವ ರೀತಿ ನಮ್ಮ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಈ ಸ್ಕೂಲ್ ಎಜುಕೇಶನ್ ಅಥವಾ ಈ ಶಾಲೆಗಳ ಒಂದು ರೆಗ್ಯುಲೇಷನ್ ಅನ್ನ ಅಥವಾ ಅವುಗಳ ನಿರ್ವಹಣೆಯನ್ನ ನಮ್ಮ CBSE ಮಾಡುತ್ತೋ, ನಮ್ಮ ರಾಜ್ಯಗಳಲ್ಲಿ ಇದಕ್ಕೆ ಸಪರೇಟ್ ಆಗಿರ್ತಕ್ಕಂತಹ ಮಂಡಳಿಗಳಿರುತ್ತೆ. ಪ್ರಾಥಮಿಕ ಶಿಕ್ಷಣ ಇರಬಹುದು, ಅದೇ ರೀತಿ ಉನ್ನತ ಶಿಕ್ಷಣ ಇರಬಹುದು. ಬಟ್ ಇಡೀ ದೇಶಾದ್ಯಂತ ಈ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳನ್ನ ನೋಡ್ಕೊಳ್ಳತಕ್ಕಂತಹ ಜವಾಬ್ದಾರಿ ಈ UGC ಅಥವಾ ಯೂನಿವರ್ಸಿಟೀಸ್ ಗ್ರಾಂಟ್ಸ್ ಕಮಿಷನ್ ಮೇಲೆ ಇರುತ್ತೆ. ನೋಡಿ, UGC ಅನ್ನು ನಾವು ಕನ್ನಡದಲ್ಲಿ ಅಂತ ಕರಿತೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡ ಕೇಳಿರ್ತೀರಾ, ವಿಶ್ವವಿದ್ಯಾಲಯಗಳ ಧನಸಹಾಯ ಆಯೋಗ ಅಂತ ಕರಿತೀವಿ. ಯೂನಿವರ್ಸಿಟೀಸ್ ಗ್ರಾಂಟ್ಸ್ ಕಮಿಷನ್ ಅಥವಾ ವಿಶ್ವವಿದ್ಯಾನಿಲಯಗಳ ಧನಸಹಾಯ ಆಯೋಗ. ಸೊ ಅದರ ಹೆಸರು ಹೇಳುವಂತೆ ಇದು ಧನ ಸಹಾಯವನ್ನು ಮಾಡುತ್ತೆ. ಬಟ್ ಕೇವಲ ಈ ಗ್ರಾಂಟ್ಸ್ ಕೊಡೋದು ಅಥವಾ ಹಣದ ಸಹಾಯ ಮಾಡೋದಲ್ಲ, ಬದಲಾಗಿ ಅವುಗಳ ಒಂದು ನಿರ್ವಹಣೆಯನ್ನ, ರೆಗ್ಯುಲೇಷನ್ ಅನ್ನ ಮತ್ತು ಕಂಟ್ರೋಲ್ ಅನ್ನು ಕೂಡ ಈ UGC ಮಾಡುತ್ತೆ. UGC ಹೊರಡಿಸ್ತಕ್ಕಂತಹ ಮಾನದಂಡದ ಮೇಲೆಯೇ ಪ್ರತಿಯೊಂದು ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಅಂಡ್ ಅದೇ ರೀತಿ ನೀವು UGC ಸ್ಕೇಲ್ ಅಂತ ಕೂಡ ನೋಡಿರ್ತೀರಾ. ಕಾಲೇಜುಗಳಲ್ಲಿ ಪ್ರೊಫೆಸರ್ಸ್ಗಳಿಗೆ, ಅಸೋಸಿಯೇಟ್ ಪ್ರೊಫೆಸರ್ಸ್ಗಳಿಗೆ ನೀಡಲಾಗುವಂತಹ ಒಂದು ಸಂಬಳದ ಸ್ಕೇಲ್ ಏನಿರುತ್ತೆ ಅದನ್ನ UGC ಸ್ಕೇಲ್ ಅಂತ ಕರೆಯಲಾಗುತ್ತೆ. ಅದು ಕೂಡ UGC ಒಂದು ಮಾನದಂಡ ಆಗಿರುತ್ತೆ. ಅಂಡ್ ಕಳೆದ 2017ರ ಸಮಯದಲ್ಲಿ ಒಂದು ಸಾಕಷ್ಟು ಚರ್ಚೆ ನಡೀತಾ ಇತ್ತು. ನಮ್ಮ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕರಡು ಮಸೂದೆಯನ್ನು ಕೂಡ ಹೊರತಂದಿತ್ತು. ಅದೇನಪ್ಪ ಅಂತ ಹೇಳಿದ್ರೆ HECE, ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಹೊಸ ಸಂಸ್ಥೆಯನ್ನು ಜಾರಿಗೆ ತಂದ್ಬಿಟ್ಟು UGCಗೆ ಪರ್ಯಾಯವಾಗಿ ನಿರ್ಮಾಣ ಮಾಡಬೇಕು, ಅದನ್ನು ಒಂದು ಹುಟ್ಟು ಹಾಕಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದ್ದು. ಬಟ್ ಇನ್ನೂವರೆಗೂ ಕೂಡ
ಅಂತಹ ಯಾವುದೇ ಒಂದು ಕಾಯ್ದೆ ಪಾಸ್ ಆಗಿಲ್ಲ. ಸೊ ಹಾಗಾಗಿ ಇವತ್ತಿಗೂ ಕೂಡ UGCಯೇ ನಮ್ಮ ದೇಶದ ಉನ್ನತ ಶಿಕ್ಷಣ ಅಥವಾ ಹೈಯರ್ ಎಜುಕೇಷನ್ನ ಒಂದು ನಿಯಂತ್ರಣ ಸಂಸ್ಥೆಯಾಗಿ ಕಂಟಿನ್ಯೂ ಆಗುತ್ತೆ. ಅದು ಕೂಡ ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಯಾವಾಗಲೂ ಕೂಡ ಈ UGC ಅಂತಕ್ಕಂತಹದ್ದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, MHRD, ನಾವೇನು ಕನ್ನಡದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂತ ಕರಿತೀವಿ, ಆ ಸಚಿವಾಲಯದ ಅಡಿಯಲ್ಲಿ UGC ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಆ್ಯಂಡ್ ಇದರ ಇತಿಹಾಸ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. UGC ಯಾವ ರೀತಿ ಹುಟ್ಟು ಹಾಕಿದ್ವಿ ನಮ್ಮ ದೇಶದಲ್ಲಿ ಅಂತ ಹೇಳಿ, ಬಿಕಾಸ್ ಪರೀಕ್ಷೆಯಲ್ಲಿ ಖಂಡಿತ ಒಂದಲ್ಲ ಒಂದು ಸಮಯದಲ್ಲಿ ಪ್ರಶ್ನೆಗಳು ಉಂಟಾಗುತ್ತೆ. UGCಯ ಹಿಸ್ಟ್ರಿಯನ್ನು ನೀವು ನೋಡ್ತಾ ಹೋಗೋದಾದ್ರೆ ಇದು 1945ನೇ ಇಸ್ವಿಗೆ ಹೋಗುತ್ತೆ. ಸ್ವತಂತ್ರ ಪೂರ್ವದಲ್ಲೇ UGCಯ ಸ್ಥಾಪನೆಯನ್ನು ನಮ್ಮ ದೇಶದಲ್ಲಿ ಮಾಡಿರಲಾಗುತ್ತೆ. ಬಟ್ ಅದಕ್ಕೆ ಸ್ಟ್ಯಾಚ್ಯುಟರಿ ಒಂದು ಸ್ಟೇಟಸ್ ಅಥವಾ ಶಾಸನಬದ್ಧ ಸಂಸ್ಥೆ ಅನ್ನುವಂತಹ ಒಂದು ಟ್ಯಾಗ್ ಸಿಕ್ಕಿದ್ದು 1956ನೇ ಇಸ್ವಿಯಲ್ಲಿ. ಸೊ 1945 ಅದನ್ನು ಸೆಟಪ್ ಮಾಡಿರ್ತಾರೆ. ಬಟ್ ಅದಾದ್ಮೇಲೆ 1948ರಲ್ಲಿ ಯೂನಿವರ್ಸಿಟೀಸ್ ಎಜುಕೇಷನ್ ಕಮಿಷನ್ ಅನ್ನುವಂತಹ ಒಂದು ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತೆ 1948ರಲ್ಲಿ. ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಆಯೋಗ, ಯೂನಿವರ್ಸಿಟೀಸ್ ಎಜುಕೇಷನ್ ಕಮಿಷನ್. ಕನ್ನಡದಲ್ಲಿ ನಾವು ಅದನ್ನು ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ಅಂತ ಕರಿಬಹುದು. ಯಾಕಿದು ಬಹಳ ಪ್ರಮುಖ ಅಂತ ಹೇಳಿದ್ರೆ, ಇದರ ಅಧ್ಯಕ್ಷರಾಗಿದ್ದು ಬೇರೆ ಯಾರೂ ಅಲ್ಲ ಕೂಡ ಅಂದಿನ ಸಮಯದಲ್ಲಿ ಭಾರತದ ಉಪರಾಷ್ಟ್ರಪತಿ ಅಥವಾ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಸೊ ಖಂಡಿತ ಇದನ್ನು ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೇಳ್ತಾರೆ UGCಯ ಒಂದು ಇತಿಹಾಸದ ಬಗ್ಗೆ, ಅವ್ರು ಏನಾದರೂ ಕೂಡ ಕ್ವಶನ್ನ ತೆಗಿಬಹುದು. ಸೊ 1945 ಸೆಟಪ್ ಮಾಡಲಾಗಿರುತ್ತೆ. 1948ಅಲ್ಲಿ ಯೂನಿವರ್ಸಿಟೀಸ್ ಎಜುಕೇಷನ್ ಕಮಿಷನ್ ಅನ್ನುವಂತಹ ಒಂದು ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತೆ. ಆ ಆಯೋಗದ ನೇತೃತ್ವವನ್ನು ವಹಿಸಿದ್ದು ಭಾರತದ ಪ್ರಪ್ರಥಮ ಉಪರಾಷ್ಟ್ರಪತಿ, ಅದಾದ ಬಳಿಕ ರಾಜೇಂದ್ರ ಪ್ರಸಾದ್ ಅವರ ನಂತರ ಭಾರತದ ರಾಷ್ಟ್ರಪತಿ ಕೂಡ ಆಗಿದ್ದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಆ್ಯಂಡ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮಡ್ರಾಸ್ ಕಾಲೇಜ್ ಇರಬಹುದು ಅಥವಾ ಮೈಸೂರಿನ ಮಹಾರಾಜ ಕಾಲೇಜ್ ಇರಬಹುದು, ಬೇರೆ ಬೇರೆ ಕಾಲೇಜುಗಳಲ್ಲಿ ಅವರು ಪ್ರೊಫೆಸರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಒಬ್ಬ ಶಿಕ್ಷಣ ತಜ್ಞ ಕೂಡ ಆ್ಯಂಡ್ ಒಬ್ಬ ಪ್ರಖ್ಯಾತ ಶಿಕ್ಷಕ ಕೂಡ. ಸೊ ಹಾಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 5ನೇ ತಾರೀಕಿನಂದು ನಾವು ಶಿಕ್ಷಕರ ದಿನಾಚರಣೆ ಅಥವಾ ಟೀಚರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾ ಬರ್ತೀವಿ. ಸೊ ಹಾಗಾಗಿ ಇವರ ನೇತೃತ್ವದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಅದನ್ನ ಯೂನಿವರ್ಸಿಟೀಸ್ ಎಜುಕೇಷನ್ ಕಮಿಷನ್ ಅಂತ ಕರಿದ್ವಿ 1948. ಆ್ಯಂಡ್ ಇದರ ಒಂದು ಶಿಫಾರಸ್ಸಿನ ಮೇರೆಗೆ UGCಗೆ ಏನು ಯೂನಿವರ್ಸಿಟೀಸ್ ಗ್ರಾಂಟ್ಸ್ ಕಮಿಷನ್ ಇರುತ್ತೆ, ಅದಕ್ಕೆ ಶಾಸನಬದ್ಧ ಸಂಸ್ಥೆ ಅನ್ನುವಂತಹ ಒಂದು ಟ್ಯಾಗ್ ಅನ್ನ ಕೊಡುವಂತಹ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಆ್ಯಂಡ್ 1953ರಲ್ಲೇ UGCಯ ಒಂದು ಉದ್ಘಾಟನೆಯನ್ನ ಅಂದಿನ ಭಾರತದ ಶಿಕ್ಷಣ ಸಚಿವ, ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂತಹ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಇದರ ಉದ್ಘಾಟನೆಯನ್ನು ಕೂಡ ನೆರವೇರಿಸ್ತಾರೆ. ಬಟ್ 1956ನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಒಂದು ಮಸೂದೆ ಸಂಸತ್ತಿನಲ್ಲಿ ಬರುತ್ತೆ. ಆ ಮಸೂದೆಗೆ 2 ಸದನಗಳ ಒಂದು ಅನುಮತಿ ಸಿಕ್ಬಿಟ್ಟು ರಾಷ್ಟ್ರಪತಿಗಳು ಅಂಕಿತ ಹಾಕ್ತಾರೆ. ಆ್ಯಂಡ್ ಅವಾಗ UGC ಆಕ್ಟ್ 1956 ಜಾರಿಗೆ ಬರುತ್ತೆ, ಅಥವಾ ವಿಶ್ವವಿದ್ಯಾನಿಲಯಗಳ ಧನಸಹಾಯ ಆಯೋಗ ಕಾಯ್ದೆ 1956. ಸೊ ಇದು ನಮ್ಮ UGCಯ ಒಂದು ಕಿರು ಇತಿಹಾಸ ಆಗಿರುತ್ತೆ. ಆ್ಯಂಡ್ ಇವರು ಇತ್ತೀಚೆಗಷ್ಟೇ ಒಂದು ಸ್ವಲ್ಪ ವಿಚಾರಗಳಿಗಾಗಿ ಸುದ್ದಿಯಲ್ಲಿದ್ದಾರೆ, ಅದನ್ನು ಕೂಡ ಈಗ ತಿಳ್ಕೊಳ್ಳೋಣ. ಆ್ಯಂಡ್ ಪ್ರಸಕ್ತವಾಗಿ UGCಯ ಚೇರ್ಮನ್ ಯಾರು ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. UGCಯ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ DP ಸಿಂಗ್ ಅವರು. DP ಸಿಂಗ್ ಅಂದ್ರೆ ಇವರು ಕೂಡ ಪ್ರಖ್ಯಾತ ಶಿಕ್ಷಣ ತಜ್ಞ. ಇವರು ಮೂಲತಃ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ BHU ಏನಿದೆ, ವಾರಣಾಸಿಯಲ್ಲಿ ಕಂಡು ಬರತಕ್ಕಂತಹ ಒಂದು ಪ್ರಖ್ಯಾತ ಸರ್ಕಾರಿ ಒಂದು ವಿಶ್ವವಿದ್ಯಾನಿಲಯ, ಇದರ ಕುಲಪತಿ ಕೂಡ ಆಗಿದ್ರು. DP ಸಿಂಗ್ ಅವರು ಪ್ರಸಕ್ತವಾಗಿ UGC ಚೇರ್ಮನ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಆ್ಯಂಡ್ UGC ಬಗ್ಗೆ ತಿಳ್ಕೊಂಡ್ಬಿಟ್ಟು ಈ ಒಂದು ಸುದ್ದಿಯತ್ತ ಗಮನ ಹರಿಸೋದಾದ್ರೆ ನೋಡಿ, ಇತ್ತೀಚೆಗಷ್ಟೇ ನಮ್ಮ UGC ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು ಪ್ರತಿಯೊಂದು ರಾಜ್ಯಕ್ಕೂ ಕೂಡ. ಅದೇನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ರಾಜ್ಯದಲ್ಲಿರುವ ಪ್ರತಿಯೊಂದು ವಿಶ್ವವಿದ್ಯಾನಿಲಯ ಕೂಡ ನಿಮಗೆ ಕಾಣಿಸಿರೋ ರೀತಿ ಸೆಪ್ಟೆಂಬರ್ ತಿಂಗಳ ಒಳಗಾಗಿ ಆನ್ಲೈನ್ ಅಥವಾ ಆಫ್ಲೈನ್ ಮೋಡ್ನಲ್ಲಿ ತಮ್ಮ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸಬೇಕಾಗುತ್ತೆ. ಸೊ ಫೈನಲ್ ಕೊನೆಯ ವರ್ಷದ ಪರೀಕ್ಷೆ ಏನಿರುತ್ತೆ, ಆ ಪರೀಕ್ಷೆನ ಖಂಡಿತವಾಗಿ ಸೆಪ್ಟೆಂಬರ್ ತಿಂಗಳ ಕೊನೆಯಾಗಿ ನಡೆಸಬೇಕಾಗುತ್ತೆ. ಅವರು ಆಫ್ಲೈನಲ್ಲಿ ನಡೆಸೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಆನ್ಲೈನ್ ಮೋಡಲ್ಲಿ ಆ ಒಂದು ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿ ಸುತ್ತೋಲೆಯನ್ನು ಹೊರಡಿಸಿರ್ತಾರೆ. ಬಟ್ ಇದಕ್ಕೆ ಸಾಕಷ್ಟು ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸಿರ್ತವೆ. ಸ್ಪೆಷಲಿ ವಿರೋಧ ಪಕ್ಷ ಆಡಳಿತದಲ್ಲಿರತಕ್ಕಂತಹ ಹಲವಾರು ರಾಜ್ಯಗಳು ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರ್ತವೆ. ಆ್ಯಂಡ್ ಇನ್ಕ್ಲೂಡಿಂಗ್ ದೆಹಲಿನೂ ಸೇರಿದಂತೆ. ಸೊ ಅವ್ರ ಪ್ರಕಾರ ಈ ಕೊರೋನಾ ವೈರಸ್ನ ಸಮಯದಲ್ಲಿ ಪರೀಕ್ಷೆ ನಡೆಸ್ತಕ್ಕಂತಹದ್ದು ಅಷ್ಟೊಂದು ಸೂಕ್ತವಲ್ಲ, ಸೊ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ. ಬಟ್ ಈಗ UGC ಮತ್ತೊಂದು ಘೋಷಣೆಯನ್ನು ಹೊರಗಡೆ ಹಾಕಿದೆ, ಒಂದು ಸರ್ಕ್ಯುಲರ್ನ ಹೊರಗೆ ಕಳಿಸಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ರಾಜ್ಯ ಸರ್ಕಾರ UGC ನೀಡಿರತಕ್ಕಂತಹ ನಿರ್ದೇಶನವನ್ನ ಪಾಲನೆ ಮಾಡಲಿಲ್ಲ ಅಂದ್ರೆ ಅವರ ಮೇಲೆ ಒಂದು ಆಕ್ಷನ್ ಅನ್ನ ಕೈಗೊಳ್ಳಲಾಗುತ್ತೆ, ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಇದು ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, 1956ರಲ್ಲಿ UGC ಕೇವಲ ಒಂದು ಮಾಮೂಲಿ ಸಂಘಟನೆ ಆಗಿದ್ರೆ ಅದರ ಒಂದು ಆದೇಶಕ್ಕೆ ಅಷ್ಟೊಂದು ಕಿಮ್ಮತ್ತಿರ್ತಿರ್ಲಿಲ್ಲ. ಬಟ್ UGC ಒಂದು ಕೇಂದ್ರ ಸರ್ಕಾರದ ಅಥವಾ ನಮ್ಮ ಸಂಸತ್ತಿನ
ಒಂದು ಕಾಯ್ದೆಯ ಮೂಲಕ ರಚಿತವಾದಂತಹ ಶಾಸನಬದ್ಧ ಸಂಸ್ಥೆ, ಸ್ಟ್ಯಾಚ್ಯುಟರಿ ಬಾಡಿ ಆಗಿರೋ ಕಾರಣದಿಂದ ಅದು ನೀಡತಕ್ಕಂತಹ ಪ್ರತಿಯೊಂದು ಮಾರ್ಗದರ್ಶನಗಳನ್ನು ಕೂಡ ರಾಜ್ಯ ಸರ್ಕಾರಗಳು ಫಾಲೋ ಮಾಡಬೇಕಾಗುತ್ತೆ. ಬಿಕಾಸ್ ಇದು 1956 UGC ಆಕ್ಟ್ ನಲ್ಲಿ ಇರತಕ್ಕಂತಹದ್ದು. ಅಂಡ್ ಮತ್ತೊಂದು ವಿಚಾರ, ಕೆಲವರು ಇಲ್ಲಿ ಮತ್ತೊಂದು ವಿಚಾರವನ್ನು ತೆಗಿತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಎಜುಕೇಶನ್ ಅಥವಾ ಶಿಕ್ಷಣ ಅಂತಕ್ಕಂತಹದ್ದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ನಮ್ಮ ಸಂವಿಧಾನದ 7ನೇ ಅನುಸೂಚಿ ಏನಿದೆ, 7th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನು ನೀವು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ರಾಜ್ಯ ಪಟ್ಟಿಯಲ್ಲಿ ಈ ಶಿಕ್ಷಣ ಅನ್ನುವಂತಹ ಒಂದು ಸಬ್ಜೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಸೊ ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂತಹ ಶಿಕ್ಷಣದ ಕುರಿತಾಗಿ ಹೇಗೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಆದೇಶವನ್ನು ಹೊರಡಿಸಬಹುದು ಅಂತ ಕೆಲವರು ಕೇಳಬಹುದು. ಬಟ್ ಒಂದ್ ಮತ್ತೆ ನಾವು ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ನೋಡಿ, ಸ್ಕೂಲ್ ಎಜುಕೇಶನ್ ಅಥವಾ ಶಾಲಾ ಶಿಕ್ಷಣ ಮಾತ್ರ ನಮಗೆ 7ನೇ ಅನುಸೂಚಿಯ ಅಡಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಬಟ್ ಉನ್ನತ ಶಿಕ್ಷಣ ಅಥವಾ ಹೈಯರ್ ಎಜುಕೇಶನ್ ಏನಿರುತ್ತೆ ಅದು ಖಂಡಿತ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಕನ್ಕರೆಂಟ್ ಅಂದ್ರೇನು? ಸಮವರ್ತಿ ಪಟ್ಟಿಯ ತರ ಕನ್ನಡದಲ್ಲಿ ಕರಿತೀವಿ. ಸೊ ಅದರಲ್ಲಿ ಬರ್ತಕ್ಕಂತಹ ವಿಷಯಗಳ ಕುರಿತಾಗಿ ಬೋತ್ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಕಾನೂನನ್ನ ರಚನೆ ಮಾಡಬಹುದು. ಬಟ್ ಒಂದ್ ಮಾತು ನೆನ್ಬಿಡಬೇಕು, ಒಂದು ವೇಳೆ ಎರಡೂ ಸರ್ಕಾರಗಳು ಕಾನೂನನ್ನ ರಚನೆ ಮಾಡಿದ್ವು ಅಂತ ಹೇಳಿದ್ರೆ ಖಂಡಿತ ನಮ್ಮ ಕೇಂದ್ರ ಸರ್ಕಾರದ ಕಾನೂನು ಅಲ್ಲಿ ಮೇಲುಗೈಯನ್ನು ಸಾಧಿಸುತ್ತೆ. ಸೆಂಟ್ರಲ್ ಲಾ ಪ್ರಿವೇಲ್ಸ್ ಓವರ್ ದ ಸ್ಟೇಟ್ ಲಾ ಅಂತ ಕರಿಬಹುದು. ಸೊ ಹಾಗಾಗಿ ಈ UGCಯ ಒಂದು ಗೈಡ್ಲೈನ್ಸ್ ಅನ್ನ ಖಂಡಿತ ರಾಜ್ಯ ಸರ್ಕಾರಗಳು ಫಾಲೋ ಮಾಡಲೇಬೇಕಾಗುತ್ತೆ. ಬಿಕಾಸ್ ಈ ಉನ್ನತ ಶಿಕ್ಷಣ ಅಂತಕ್ಕಂತಹದ್ದು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಬರ್ತಕ್ಕಂತಹದ್ದು. ಸೊ 1956 UGC ಆಕ್ಟ್ ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಅವರ ಒಂದು ಹೇಳಿದನ್ನ ಕೇಳಲೇಬೇಕಾಗುತ್ತೆ. ಸೊ ಇದನ್ನ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಯಾವ ರೀತಿ ಬೇಕಾದ್ರೂ ಟ್ವಿಸ್ಟ್ ಮಾಡಿಬಿಟ್ಟು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಕೇಳಬಹುದು. ನಾವು 2-3 ರೀತಿಯ ಟಾಪಿಕ್ಸ್ ಅನ್ನ ಈ ಒಂದು ಕಂಟೆಂಟ್ ನಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದ್ವಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಅಂಡ್ ಇಲ್ಲಿ ನಿಮಗೆ ಸಿಂಪಲ್ ಆಗಿ ಆ ಒಂದು 7th ಶೆಡ್ಯೂಲ್ನ ಕೆಲವೊಂದಷ್ಟು ಡೀಟೇಲ್ಸ್ ಕಾಣಕ್ಕೆ ಸಿಗ್ತಾ ಇದೆ. ನೀವೆಲ್ಲರೂ ಕೂಡ ಕಾನ್ಸ್ಟಿಟ್ಯೂಷನ್ ಓದಿರ್ತೀರ ಅಂತ ಅನ್ಕೊಂತೀನಿ. ನಿಮಗೆ ಏನಾದರೂ ಸ್ವಲ್ಪ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ನೀವು ನೋಟ್ ಡೌನ್ ಕೂಡ ಮಾಡ್ಕೋಬಹುದು. ಯಾವ ರೀತಿ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ 3 ಪಟ್ಟಿಗಳು ಬರುತ್ತೆ 7ನೇ ಅನುಸೂಚಿಯಲ್ಲಿ, 7th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅಂಡ್ ಅದನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, UP ಸೆಟ್ಸ್ ಅಪ್ ಜುಡಿಷಿಯಲ್ ಪ್ಯಾನೆಲ್ ಟು ಪ್ರೋಬ್ ಕಿಲ್ಲಿಂಗ್ ಆಫ್ ದುಬೆ ಏಡ್ಸ್. ನೋಡಿ, ವಿಕಾಸ್ ದುಬೆ ಕಳೆದ ಕೆಲವು ದಿನಗಳಿಂದ ನಮ್ಮ ಭಾರತದ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ರಾರಾಜಿಸುತ್ತಿರತಕ್ಕಂತಹ ಒಬ್ಬ ವ್ಯಕ್ತಿ. ಮೂಲತಃ ಈತ ಒಬ್ಬ ಪಾತಕಿ. ಸುಮಾರು 60 ಕೇಸುಗಳು ಈತನ ಮೇಲೆ ದಾಖಲಾಗಿದ್ವು. ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದ ಪೊಲೀಸರು ಈತನನ್ನ ಮಧ್ಯಪ್ರದೇಶದ ಉಜ್ಜಯಿನಿಯಿಂದ ಕಾನ್ಪುರಕ್ಕೆ, ಏನು ಉತ್ತರ ಪ್ರದೇಶದಲ್ಲಿ ಕಾನ್ಪುರ್ ಇದೆ, ಈತನ ಒಂದು ಅಡ್ಡ ಅಂತ ಕರಿಬಹುದು. ಸೊ ಆ ಕಾನ್ಪುರಕ್ಕೆ ಕರ್ಕೊಂಡು ಬರಬೇಕಾದಂತಹ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ಅಪಘಾತ ಉಂಟಾಗುತ್ತೆ. ಆ ಅಪಘಾತದ ಸಂದರ್ಭದಲ್ಲಿ ನಿಮಗೆ ಚಿತ್ರದಲ್ಲಿ ಆತನ ಒಂದು ಫೋಟೋವನ್ನು ಕೊಡಲಾಗಿಲ್ಲ. ಬಟ್ ಆದರೂ ವಿಕಾಸ್ ದುಬೆ ಏನಿದ್ದಾನೆ ಆ ವ್ಯಕ್ತಿ ಪೊಲೀಸರ ಪಿಸ್ತೂಲನ್ನ ಕಸಿದುಕೊಂಡ್ಬಿಟ್ಟು ಅವರ ಮೇಲೆ ಫೈರಿಂಗ್ ಮಾಡಲು ಯತ್ನಿಸ್ತಾನೆ. ಅಂಡ್ ಆ ಒಂದು ಸಂದರ್ಭದಲ್ಲಿ ಗುಂಡಿನ ಚಕಮಕಿ ಉಂಟಾಗಿ ಎನ್ಕೌಂಟರ್ ಆಗಿಬಿಟ್ಟು ವಿಕಾಸ್ ದುಬೆಯನ್ನ ಕಿಲ್ ಮಾಡಲಾಗುತ್ತೆ, ಆತನನ್ನ ಆಪರೇಷನ್ ಗೈಲಾಗುತ್ತೆ. ಸೊ ಇದು ನಮಗೆ ಗೊತ್ತಿರತಕ್ಕಂತಹ ಒಂದು ಸ್ಟೋರಿ. ಬಟ್ ಆದರೂ ಕೂಡ ದೇಶಾದ್ಯಂತ ಕೆಲವು ಮಾನವ ಹಕ್ಕುಗಳ ಹೋರಾಟಗಾರರಿರಬಹುದು, ವಿರೋಧ ಪಕ್ಷದ ನಾಯಕರಿರಬಹುದು, ರಾಜಕೀಯ ಮುಖಂಡರಿರಬಹುದು, ಅವರೆಲ್ಲರೂ ಕೂಡ ವಿಕಾಸ್ ದುಬೆಯ ಸಾವಿನ ಕುರಿತು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳ್ತಿರೋದು ಇದು ಬಹಳ ಒಂದು ಸಿನಿಮೆಯ ರೀತಿಯಲ್ಲಿ ನಡೆದಿರತಕ್ಕಂತಹದ್ದು, ಇದು ಪ್ರಾಕ್ಟಿಕಲ್ ಆಗಿ ನಡೆಯಲ್ಲ. ಉತ್ತರ ಪ್ರದೇಶ ಪೊಲೀಸರೇ ಇದನ್ನ ಒಂದು ಡೈರೆಕ್ಟ್ ಮಾಡಿಬಿಟ್ಟು ಮಾಡಿರತಕ್ಕಂತಹ ಒಂದು ಫೇಕ್ ಎನ್ಕೌಂಟರ್ ಅಂತ ಹೇಳಿ ಆರೋಪವನ್ನು ಹೊರಡಿಸುತ್ತಿದ್ದಾರೆ. ಸೊ ಹಾಗಾಗಿ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಜುಡಿಷಿಯಲ್ ಪ್ಯಾನೆಲ್ ಅಥವಾ ನ್ಯಾಯಾಂಗ ಸಮಿತಿಯನ್ನು ರಚನೆ ಮಾಡಿದೆ. ಈ ಸಮಿತಿಗೆ ಕೊಟ್ಟಿರತಕ್ಕಂತಹ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಈ ವಿಕಾಸ್ ದುಬೆ ಹತ್ಯೆ ಯಾವ ರೀತಿ ಆಯಿತು, ಎನ್ಕೌಂಟರ್ ಯಾವ ರೀತಿ ಆಯಿತು, ಅದರಲ್ಲಿ ಪೊಲೀಸರ ಪಾತ್ರವೇನು, ಅದು ನೈಜವಾಗಿ ನಡೀತು ಅಥವಾ ತಪ್ಪಿದೆಯೋ ಅಂತ ಹೇಳಿ ಅದನ್ನ ಹುಡುಕ್ಬೇಕು ಅಂತ ಹೇಳಿ ಈ ಒಂದು ಪ್ಯಾನೆಲ್ ಅನ್ನ ರಚನೆ ಮಾಡಲಾಗಿದೆ. ನೋಡಿ, ಯಾವುದೇ ರಾಜ್ಯದಲ್ಲಿ ಎಂತಹದ್ದೇ ಒಂದು ಕೇಸ್ ಆಯಿತು ಅಂದ್ರೂ ಕೂಡ ಅಲ್ಲಿ ಮೂಲತಃ ಫಸ್ಟ್ ಒಂದು SIT ಅನ್ನ ಫಾರ್ಮ್ ಮಾಡಲಾಗುತ್ತೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. SIT ನೀವು ಕೂಡ ನೋಡಿರ್ತೀರ, ವೀರಪ್ಪನ್ ಹತ್ಯೆಯ ಸಂದರ್ಭದಲ್ಲಿ SIT ಆಗಿತ್ತು. ಬೇರೆ ಬೇರೆ ಒಂದು ಸಂಚಲನ ಮೂಡಿಸಿದಂತಹ ಸೆನ್ಸೇಷನಲ್ ಕ್ರೈಮ್ಸ್ ನಡೆದಾಗ ಈ SITಗಳ ಫಾರ್ಮೇಷನ್ ಆಗಿತ್ತು. ಸೊ SIT ಅಂತ ಹೇಳಿದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ ವಿಶೇಷ ತನಿಖಾ ತಂಡ ಅಂತ ಕರೀಬಹುದು. ಒಂದು SIT ಆಲ್ರೆಡಿ ಇದೆ. ಬಟ್ ಅದನ್ನ ಹೊರತುಪಡಿಸಿ ಒಬ್ಬ ನಿವೃತ್ತ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಪ್ಯಾನೆಲ್ ಅನ್ನ ರಚನೆ ಮಾಡಲಾಗಿದೆ, ಒಂದು ನ್ಯಾಯಾಂಗ ತಂಡವನ್ನು ರಚನೆ ಮಾಡಲಾಗಿದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಹೆಸರು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಪರೀಕ್ಷೆಯಲ್ಲಿ ಖಂಡಿತ ಕೇಳಬಹುದು. ಅಂಡ್ ಇದು 1 ಮೆಂಬರ್ ಪ್ಯಾನಲ್, ಇದರಲ್ಲಿ ಕೇವಲ ಒಬ್ಬ ಸದಸ್ಯರು ಇರ್ತಾರೆ. ಅವರಿಗೆ ಕೆಲವಷ್ಟು ಸಮಯಾವಕಾಶವನ್ನು ಕೊಡಲಾಗಿದೆ. ಅವರು ಹೋಗ್ಬಿಟ್ಟು ಈ ಒಂದು ಪ್ರಕರಣದ ನೈಜತೆಯನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಅಂಡ್ ಅವರ ಹೆಸರು ಕೂಡ ಅಲ್ಲಿ ಕೊಟ್ಟಿದ್ದಾರೆ, ಶಶಿಕಾಂತ್ ಅಗರ್ವಾಲ್. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಅಲಹಾಬಾದ್ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಶಶಿಕಾಂತ್ ಅಗರ್ವಾಲ್ ಇವರ ಹೆಸರು ಬಹಳ ಪ್ರಮುಖವಾಗಿದೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಇತ್ತೀಚೆಗಷ್ಟೇ ಒಬ್ಬ ಪಾತಕಿ, ಕುಖ್ಯಾತ ಪಾತಕಿ ವಿಕಾಸ್ ದುಬೆ ಹತ್ಯೆಯ ಕುರಿತಾಗಿ ಒಂದು ನ್ಯಾಯಾಂಗ ತಂಡವನ್ನು ರಚನೆ ಮಾಡಲಾಗಿದೆ ಉತ್ತರ ಪ್ರದೇಶ ಸರ್ಕಾರದಿಂದ. ಆ ಒಂದು ತಂಡದ ಮುಖ್ಯಸ್ಥರು ಯಾರು ಅಂತ ಕೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಶಶಿಕಾಂತ್ ಅಗರ್ವಾಲ್ ಅವರು.
ಇವರು ಅಲಹಾಬಾದ್ ಹೈಕೋರ್ಟ್ನ ಒಬ್ಬ ನಿವೃತ್ತ ಜಡ್ಜ್ ಆಗಿದ್ದಾರೆ. ಅಂಡ್ ಅಲಹಾಬಾದ್ ಹೈಕೋರ್ಟ್ ಅಂದ ತಕ್ಷಣ ನಿಮಗೆ ಮತ್ತೊಂದು ವಿಚಾರ ನೆನಪಾಗಬೇಕು, ನಮ್ಮ ಭಾರತ ದೇಶದಲ್ಲೇ ಅತ್ಯಂತ ದೊಡ್ಡ ಹೈಕೋರ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಅಲಹಾಬಾದ್ ಹೈಕೋರ್ಟ್. ನೋಡಿ, ಯೂಶುವಲ್ ಆಗಿ ಈ ಉಚ್ಚ ನ್ಯಾಯಾಲಯಗಳು ರಾಜಧಾನಿಗಳಲ್ಲಿ ಸಿಗುತ್ತೆ. ನಮ್ಮ ಕರ್ನಾಟಕದ ಹೈಕೋರ್ಟ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿದೆ. ಅದೇ ರೀತಿ ಆಂಧ್ರ ಪ್ರದೇಶದ್ದು ಹೈದರಾಬಾದ್ನಲ್ಲಿ ಸಿಗುತ್ತೆ. ಆಂಧ್ರ ಪ್ರದೇಶಕ್ಕೆ ಈಗ ಹೊಸ ಅಮರಾವತಿ ಹೈಕೋರ್ಟ್ ಆಗ್ತದೆ. ತೆಲಂಗಾಣದ ಹೈಕೋರ್ಟ್ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿ ಸಿಗುತ್ತೆ. ಹೀಗೆ ಬೇರೆ ಬೇರೆ ರಾಜ್ಯದ ಹೈಕೋರ್ಟ್ಗಳು ಅಲ್ಲಿನ ರಾಜಧಾನಿಗಳಲ್ಲಿ ಸಿಗ್ತಾ ಹೋಗ್ತವೆ. ಬಟ್ ಉತ್ತರ ಪ್ರದೇಶದ ಹೈಕೋರ್ಟ್, ನಮ್ಮ ದೇಶದ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ಉತ್ತರ ಪ್ರದೇಶದ ಹೈಕೋರ್ಟ್ ಇರತಕ್ಕಂತಹದ್ದು ಅಲ್ಲಿನ ರಾಜಧಾನಿ ಲಕ್ನೋ ಅಲ್ಲ, ಬದಲಾಗಿ ಅಲಹಾಬಾದ್ನಲ್ಲಿ. ಅಂಡ್ ಅಲಹಾಬಾದ್ನ ಹೆಸರನ್ನ ಇತ್ತೀಚೆಗಷ್ಟೇ ಪ್ರಯಾಗ್ರಾಜ್ ಅಂತ ಕೂಡ ಬದಲಾವಣೆ ಮಾಡಲಾಗಿದೆ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಪ್ರಯಾಗ್ರಾಜ್ ನಗರದಲ್ಲಿ ಇರುತ್ತೆ, ಅದರ ಹೆಸರು ಮಾತ್ರ ಇವತ್ತಿಗೂ ಕೂಡ ಅಲಹಾಬಾದ್ ಹೈಕೋರ್ಟ್ ಅಂತಾನೆ ಇರುತ್ತೆ. ಸೊ ಅದು ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ನಮ್ಮ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡದು, ಈ ಒಂದು ನ್ಯಾಯಾಧೀಶರ ಸಂಖ್ಯೆಯ ಆಧಾರದ ಮೇಲೆ ಅತ್ಯಂತ ದೊಡ್ಡ ಹೈಕೋರ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಅಲಹಾಬಾದ್ ಹೈಕೋರ್ಟ್. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಅದೇ ರೀತಿ ಶಶಿಕಾಂತ್ ಅಗರ್ವಾಲ್ ಅವರ ಹೆಸರು ಕೂಡ ತುಂಬಾ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಅಂಡ್ ಫೇಕ್ ಎನ್ಕೌಂಟರ್ ಬಗ್ಗೆ ನಾನು ಆಗಲೇ ಮಾತಾಡ್ತಾ ಇದ್ದೆ. ನೋಡಿ, ನೀವೆಲ್ಲರೂ ಕೂಡ ಬಹಳಷ್ಟು ಜನ ಪೊಲೀಸ್ ಎಕ್ಸಾಮ್ಸ್ ಕುರಿತಾಗಿ ಆಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂತಹ ಕಾರಣದಿಂದ ಈ ಪೊಲೀಸ್ ವ್ಯವಸ್ಥೆಗೆ ಕುರಿತಾದಂತಹ ಒಂದು ವಿಚಾರ, ಈ ಫೇಕ್ ಎನ್ಕೌಂಟರ್ ಇರಬಹುದು, ಅದೇ ರೀತಿ ಲಾಕ್ ಆಫ್ ಡೆತ್. ಮೊನ್ನೆ ನಾವೇನು ತಮಿಳುನಾಡಿನ ತೂತುಕುಡಿಯಲ್ಲಿ ಒಂದು ಲಾಕ್ ಆಫ್ ಡೆತ್ ನೋಡ್ತಾ ಹೋದ್ವಿ. ಅದು ಕೂಡ ಪೊಲೀಸ್ ಇಲಾಖೆ ಎಷ್ಟೇ ಒಂದು ವಿಶ್ವಾಸಾರ್ಹ ಸಂಘಟನೆ ಆಗಿದ್ರು ಕೂಡ ಇಂತಹ ಕೆಲವು ಚಿಕ್ಕ ಪುಟ್ಟ ತಪ್ಪುಗಳು ಆ ಒಂದು ಇಲಾಖೆಯ ಮೇಲೆ ಕಪ್ಪು ಚುಕ್ಕಿಯನ್ನು ಮೂಡಿಸ್ತವೆ. ಸೊ ಹಾಗಾಗಿ ಇವುಗಳ ಕುರಿತಾಗಿ ನಿಮಗೆ ಡೀಪ್ ನಾಲೆಡ್ಜ್ ಇರಬೇಕಾಗುತ್ತೆ. ಇವುಗಳ ಮೇಲೆ ಪ್ರಬಂಧವನ್ನ ಕೇಳಬಹುದು ಅಥವಾ ವಿವರಣಾತ್ಮಕ ಆನ್ಸರ್ಸ್ಗಳನ್ನ ಕೇಳಬಹುದು. ಇನ್ನಷ್ಟು ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಈ ಪೊಲೀಸ್ ಎನ್ಕೌಂಟರ್ ಇರಬಹುದು, ಫೇಕ್ ಎನ್ಕೌಂಟರ್ ಇರಬಹುದು, ಲಾಕ್ ಆಫ್ ಡೆತ್ ಇರಬಹುದು, ಇವುಗಳಿಗೆ ಒಂದು ಪರಿಹಾರ ಏನು ಅಂತ ಪ್ರಶ್ನೆಯನ್ನು ಕೇಳಬಹುದು. ಸೊ ಹಾಗಾಗಿ ನಾವು ನಮ್ಮ ದೇಶದಲ್ಲಿ ನಡೆದಿರತಕ್ಕಂತಹ ಒಂದು ಸೆನ್ಸೇಷನಲ್ ಫೇಕ್ ಎನ್ಕೌಂಟರ್ ಅಂತ ಏನು ಪ್ರೂವ್ ಆಗಿಲ್ಲ, ಈ ಒಂದು ಅಲೆಜ್ಡ್ಲಿ ಫೇಕ್ ಎನ್ಕೌಂಟರ್ ಅಥವಾ ಏನು ಒಂದು ಎನ್ಕೌಂಟರ್ ಫೇಕ್ ಎನ್ಕೌಂಟರ್ ಅಂತ ಹೇಳಿ ಆರೋಪಿತವಾಗಿದ್ದಾವೆ ಅಂತಹ ಪ್ರಕರಣಗಳ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಬಟ್ ನಮ್ಮ ದೇಶದಲ್ಲಿ ಈ ಫೇಕ್ ಎನ್ಕೌಂಟರ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ 2005ನೇ ಇಸ್ವಿಯಲ್ಲಿ ಇಡೀ ದೇಶಾದ್ಯಂತ ಭಾರಿ ಸದ್ದು ಮಾಡಿದಂತಹ ಒಂದು ಪ್ರಮುಖ ಪ್ರಕರಣವನ್ನ ತಿಳ್ಕೊಳ್ಳದಲ್ಲೇ ನಾವು ಮುಂದೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾವುದೇ ಆನ್ಸರ್ ಅಥವಾ ಪ್ರಬಂಧ ಬರೀತಿದ್ದೀರಾ ಅಂತ ಹೇಳಿದ್ರು ಈ ಒಂದು ಆರ್ಟಿಕಲ್ ಅನ್ನು ಅಥವಾ ಈ ಒಂದು ಇನ್ಸಿಡೆಂಟ್ ಅನ್ನು ನೀವು ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ. ನಿಮಗೆ ಚಿತ್ರದಲ್ಲಿ ಇಬ್ಬರು ಪ್ರಮುಖವಾದಂತಹ ವ್ಯಕ್ತಿಗಳು ಕಾಣಿಸ್ತಿದ್ದಾರೆ. ಇವರಿಬ್ರು ಕೂಡ ಒಂದು ನೆಗೆಟಿವ್ ಶೇಡ್ ಅನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು, ಪಾತಕಿಗಳು. ಅದರಲ್ಲೂ ಬಲಭಾಗದಲ್ಲಿ ಇರತಕ್ಕಂತಹ ಸೊಹರಾಬುದ್ದೀನ್ ಶೇಖ್ ಅನ್ನುವಂತಹ ವ್ಯಕ್ತಿ ಒಬ್ಬ ಭೂಗತ ಪಾತಕಿ. ಇವನು ಕೇವಲ ಭಾರತದಲ್ಲ, ಪಾಕಿಸ್ತಾನದಿಂದನೇ ನಿಂತ್ಕೊಂಡ್ಬಿಟ್ಟು ಭಾರತ ದೇಶಾದ್ಯಂತ ವಿಧ್ವಂಸಕ ಕೃತ್ಯಗಳನ್ನ ನಡೆಸಿರ್ತಕ್ಕಂತಹ ಅಂಡರ್ವರ್ಲ್ಡ್ ಡಾನ್, ಭೂಗತ ದೊರೆ ದಾವೂದ್ ಇಬ್ರಾಹಿಂನೊಂದಿಗೆ ಲಿಂಕ್ ಅನ್ನು ಹೊಂದಿದ್ದ. ಅದೇ ರೀತಿ ಲಷ್ಕರ್ ಎ ತೊಯ್ಬಾ ಅನ್ನುವಂತಹ ಭಯೋತ್ಪಾದನಾ ಸಂಘಟನೆಯ ಜೊತೆಗೆ ಒಂದು ಸಂಬಂಧವನ್ನು ಹೊಂದಿದ್ದ. ಅಂಡ್ ಅದನ್ನ ಹೊರತಾಗ್ಬಿಟ್ಟು ಪಾಕಿಸ್ತಾನದ ISI, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ISI ಅಂದ್ರೆ ಯಾವ ರೀತಿ ನಮ್ಮ ಭಾರತಕ್ಕೆ ರಾ ಇದೆಯೋ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ಭಾರತದ ಬೇಹುಗಾರಿಕಾ ಸಂಸ್ಥೆ ಅಂದ್ರೆ ಬಾಹ್ಯ ಬೇಹುಗಾರಿಕಾ ಸಂಸ್ಥೆ, ಫಾರಿನ್ ಅಥವಾ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ ನಮ್ಮಲ್ಲಿ ರಾ ಯಾವ ರೀತಿ ಇದೆಯೋ ಅದೇ ರೀತಿ ಪಾಕಿಸ್ತಾನದಲ್ಲಿ ನಿಮಗೆ ISI ಕಾಣಿಸಕ್ಕೆ ಸಿಗುತ್ತೆ. ಒಂದು ಬಾಹ್ಯ ಬೇಹುಗಾರಿಕಾ ಸಂಸ್ಥೆ, ಗುಪ್ತಚರ ಸಂಸ್ಥೆ. ISI ಅಂತ ಹೇಳಿದ್ರೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್. ಇದು ಕೂಡ ಬಹಳ ಪ್ರಮುಖ. ನೀವು ಯಾವಾಗಲೂ ಕೂಡ ಕಾಶ್ಮೀರದಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೀತು ಅಂತ ಹೇಳಿದ್ರೆ ಈ ISI ಪ್ರಾಯೋಜಿತ ಒಂದು ಘಟನೆ ಅಂತ ಕೇಳಿಸ್ಕೊಂತಾ ಇರ್ತೀರಾ. ಸೊ ISI ಒಂದು ಭಯೋತ್ಪಾದಕರಿಗೆ ಹೆಲ್ಪ್ ಅನ್ನ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರುತ್ತೆ. ಇಂತಹ ಕುಖ್ಯಾತ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಜೊತೆ ಕೂಡ ಈ ವ್ಯಕ್ತಿ ಸೊಹರಾಬುದ್ದೀನ್ ಶೇಖ್ ಒಂದು ಸಂಬಂಧವನ್ನು ಹೊಂದಿದ್ದ. ಅಂಡ್ ಆತನ ಪಕ್ಕದಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇರತಕ್ಕಂತಹದ್ದು ತುಳಸಿರಾಮ್ ಪ್ರಜಾಪತಿ ಅಂತ ಹೇಳಿ. ಈತ ಕೂಡ ಈ ಸೊಹರಾಬುದ್ದೀನ್ ಶೇಖ್ನ ಒಬ್ಬ ಬಲಗೈ ಬಂಟಾಗಿದ್ದ. ಅಂಡ್ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ 2005ನೇ ಇಸ್ವಿಯಲ್ಲಿ ನಿಮಗೆ ಇಲ್ಲಿ ಕಾಣಿಸಿರ್ತಕ್ಕಂತಹ ಸೊಹರಾಬುದ್ದೀನ್ ಶೇಖ್ ಅನ್ನುವಂತಹ ಪಾತಕಿಯನ್ನ ಗುಜರಾತ್ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ. ಅಂಡ್ ಇವತ್ತಿಗೂ ಕೂಡ ಅದು ಅತ್ಯಂತ ವಿವಾದಾತ್ಮಕ ಎನ್ಕೌಂಟರ್ ಆಗ್ಬಿಟ್ಟು ಉಳ್ಕೊಂಡಿದೆ. ಕಾರಣ ಇಷ್ಟೇ, ಈತ ಹೈದರಾಬಾದ್ನಿಂದ ಮಹಾರಾಷ್ಟ್ರದ ಸಾಂಗ್ಲಿಗೆ ಒಂದು ಸಾರ್ವಜನಿಕ ಬಸ್ನಲ್ಲಿ ತೆರಳ್ತಾ ಇದ್ದ. ಈತ ಮತ್ತು ಈತನ ಪತ್ನಿ ಕೌಸರ್ ಬಿ ಅಂಡ್ ಅವರಿಬ್ಬರನ್ನು ಕೂಡ ಗುಜರಾತ್ ಪೊಲೀಸರು ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. 3 ದಿನಗಳ ಬಳಿಕ ಈತನ ಎನ್ಕೌಂಟರ್ ನಡೆಯುತ್ತೆ. ಅಂಡ್ ಅದಾಗಿ 1 ವರ್ಷದ ಬಳಿಕ ಈ ಒಂದು ಎನ್ಕೌಂಟರ್ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದಂತಹ ತುಳಸಿರಾಮ್ ಪ್ರಜಾಪತಿಯನ್ನು ಕೂಡ ಒಂದು ಎನ್ಕೌಂಟರ್ ಅಲ್ಲಿ ಹತ್ಯೆಗೈಲಾಗುತ್ತೆ. ಅಂಡ್ ಇವತ್ತಿಗೂ ಕೂಡ ನಮ್ಮ ದೇಶದ ಯಾವುದೇ ನ್ಯಾಯಾಲಯದಲ್ಲೂ ಕೂಡ ಈ ಒಂದು ಕೇಸ್ ಸಾಬೀತುಗೊಂಡಿಲ್ಲ. ಬಟ್ ಆದರೂ ಕೂಡ ಇದು ವಿವಾದವಾಗ್ಬಿಟ್ಟೆ ಉಳ್ಕೊಂಡಿದೆ. ಅಂಡ್ ಮತ್ತೊಂದು ಮಾಹಿತಿನ ನೀವು ಗಮನಿಸಬೇಕು, ಯಾಕೆ ಇದು ಇಷ್ಟೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ, ಯಾಕೆ ಇದೊಂದು ಸಿನಿಮೀಯವಾದಂತಹ ಘಟನೆ ಅಂತ ಹೇಳಿದ್ರೆ, ಈ ಒಂದು ಕೇಸ್ ನಡೆದಂತಹ ಸಂದರ್ಭದಲ್ಲಿ ಗುಜರಾತ್ ರಾಜ್ಯದ ಹೋಮ್ ಮಿನಿಸ್ಟರ್ ಅಥವಾ ಗೃಹ ಮಂತ್ರಿಯಾಗಿದ್ದು ಬೇರೆ ಯಾರೂ ಅಲ್ಲ, ಪ್ರಸಕ್ತವಾಗಿ ನಮ್ಮ ದೇಶದ ಕೇಂದ್ರ ಗೃಹ ಮಂತ್ರಿಯಾಗಿರ್ತಕ್ಕಂತಹ ಶ್ರೀಯುತ ಅಮಿತ್ ಶಾ ಅವರು. ಅಂಡ್ ಅದೇ ರೀತಿ ಗುಜರಾತ್ನ ಅಂದಿನ ಮುಖ್ಯಮಂತ್ರಿ ಆಗಿದ್ದವರು ಬೇರೆ ಯಾರೂ ಅಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು.
ಅಂಡ್ ಏನೀಗ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ಆಗಿದ್ದಾರೋ ಅದೇ ಒಂದು ಕಾಂಬಿನೇಷನ್ ಮೋದಿ ಮತ್ತು ಅಮಿತ್ ಶಾ ಅವರು ಗುಜರಾತ್ನ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಾಗಿದ್ದರು. ಸೊ ಅಂತಹ ಸಂದರ್ಭದಲ್ಲಿ ಒಂದು ಕೇಸ್ ನಡೆದಿದ್ದು. ಸೊ ಈ ಒಂದು ಪ್ರಕರಣದಲ್ಲಿ ಅಮಿತ್ ಶಾ ಅವರು ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು. ಅವರು ಕೂಡ ಒಬ್ಬ ಆರೋಪಿಯಾಗಿದ್ದರು ಚಾರ್ಜ್ ಶೀಟ್ನಲ್ಲಿ. ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಒಂದು ಸೆನ್ಸೇಷನಲ್ ಪ್ರಕರಣ ಆಗಿರುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ 6 NSCN IM ಮೆಂಬರ್ಸ್ ಕಿಲ್ಡ್ ಇನ್ ಅರುಣಾಚಲ್. ನೋಡಿ, ಈ NSCN IM ಏನಿದೆ, ಕಳೆದ ಹಲವು ದಿನಗಳಿಂದ ಇದು ಸುದ್ದಿಯಲ್ಲಿದೆ. ಮೊದಲನೇದಾಗಿ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ IM ಅಂತ ಹೇಳಿದ್ರೆ ಇಸಾಕ್ ಮುಯ್ವಾ ಅಂದ್ರೆ ಅವರಿಬ್ರು ಆ ಒಂದು NSCN ನ ಪ್ರಮುಖ ನೇತಾರರ ಹೆಸರಾಗಿರುತ್ತೆ. ಅಂಡ್ NSCN ಯಾಕಪ್ಪ ಸುದ್ದಿಯಲ್ಲಿತ್ತು ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ನಾಗಾಲ್ಯಾಂಡ್ನ ಗವರ್ನರ್ ಆಗಿರತಕ್ಕಂತಹ ಶ್ರೀಯುತ RN ರವಿ ಅವರು ಅಲ್ಲಿನ ಮುಖ್ಯಮಂತ್ರಿ ನೈಫಿಯು ರಿಯೋ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಆ ಪತ್ರದಲ್ಲಿ ಕೆಲವೊಂದು ಆರೋಪಗಳನ್ನು ಮಾಡಿದ್ರು. ಅವರು ಮಾಡಿದಂತಹ ಆರೋಪ ಬೇರೆ ಯಾರ ಮೇಲೂ ಅಲ್ಲ, ಬದಲಾಗಿ ಈ NSCN ಅನ್ನುವಂತಹ ಒಂದು ಸಂಘಟನೆಯ ಮೇಲೆ. ಮೂಲತಃ NSCN ಅಂತಕ್ಕಂತಹದ್ದು ಒಂದು ರಾಜಕೀಯ ಸಂಘಟನೆ, ಬಟ್ ಇವರಲ್ಲಿ ಕೆಲವರು ಬಂಡುಕೋರರು ಕೂಡ ಇದ್ದಾರೆ. 2015ನೇ ಇಸ್ವಿವರೆಗೂ ಕೂಡ NSCNಗೂ ಮತ್ತು ನಾಗಾಲ್ಯಾಂಡ್ ರಾಜ್ಯದಲ್ಲಿರತಕ್ಕಂತಹ ಪೊಲೀಸರಿರಬಹುದು ಅಥವಾ ಕೇಂದ್ರ ಸರ್ಕಾರದ ರಕ್ಷಣಾ ಪಡೆಗಳಿರಬಹುದು, ಅವರುಗಳಿಗೆ ಗುಂಡಿನ ಚಕಮಕಿ ಉಂಟಾಗ್ತಾ ಇತ್ತು. ಕಾರಣ NSCN ಅವರು ಹೇಳುವುದು, ನಮಗೆ ನಾಗಾಲಿಮ್ ಅನ್ನುವಂತಹ ಪ್ರತ್ಯೇಕ ದೇಶ ಬೇಕು. ನಾಗಾಲಿಮ್ ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ನಲ್ಲಿ ಗ್ರೇಟರ್ ನಾಗಾಲ್ಯಾಂಡ್ ಅಂತ ಕರೀಬಹುದು. ಅಂದ್ರೆ ಈಗೇನು ನಾಗಾಲ್ಯಾಂಡ್ ಅಂತಕ್ಕಂತಹ ಚಿಕ್ಕ ರಾಜ್ಯ ಅಸ್ತಿತ್ವದಲ್ಲಿದೆ ನಮ್ಮ ಈಶಾನ್ಯ ಭಾರತದಲ್ಲಿ, ಅದಕ್ಕೆ ಅಸ್ಸಾಂ ರಾಜ್ಯದ ಕೆಲವು ಭಾಗಗಳು, ಅರುಣಾಚಲ್ ಪ್ರದೇಶನ ಕೆಲವು ಭಾಗಗಳು, ಮಣಿಪುರ್ ರಾಜ್ಯ, ಅದೇ ರೀತಿ ನಮ್ಮ ನೆರೆಯ ದೇಶವಾಗಿರತಕ್ಕಂತಹ ಮಯನ್ಮಾರ್ನ ಕೆಲವು ಭಾಗಗಳು, ಇವಿಷ್ಟವನ್ನು ಸೇರಿಸ್ಬಿಟ್ಟು ಏನು ನಾಗಾ ಬುಡಕಟ್ಟು ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿದೆ, ಈ ನಾಗಾ ಟ್ರೈಬ್ಸ್ ಏನಿದ್ದಾರೆ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಪ್ರದೇಶವನ್ನು ಮಾಡಿಕೊಡ್ಬೇಕು ಅನ್ನೋದು ಈ NSCN IM ನ ಒಂದು ಕೂಗಾಗಿದೆ. ಬಟ್ 1997ನೇ ಇಸ್ವಿ ನೀವು ನೋಡ್ತಾ ಇದ್ದೀರಾ, 1997 ಇಂದ ಕೂಡ ನಮ್ಮ ಕೇಂದ್ರ ಸರ್ಕಾರ ಈ NSCN ಜೊತೆ ಒಂದು ಮಾತುಕತೆಯನ್ನು ನಡೆಸ್ತಾನೆ ಬರ್ತಿದೆ. ಅವರ ಒಂದು ಆಶೋತ್ತರಗಳನ್ನ ಈಡೇರಿಸತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾ ಬರ್ತಿದೆ. ಅಂಡ್ ಇದೆಲ್ಲದರ ಫಲವಾಗಿ 2015ನೇ ಇಸ್ವಿಯಲ್ಲಿ ನಾಗಾ ಅಕಾರ್ಡ್, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ, 2015 ನಾಗಾ ಅಕಾರ್ಡ್ ಅನ್ನುವಂತಹ ಒಂದು ಒಪ್ಪಂದಕ್ಕೆ ಸಹಿ ಬೀಳುತ್ತೆ. ಇದನ್ನ ಕೇಂದ್ರ ಸರ್ಕಾರ ಮತ್ತು NSCN ಈ ಎರಡು ಸಂಘಟನೆಗಳು, ಈ ಒಂದು ಸಂಘಟನೆ ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ಇದಕ್ಕೆ ಸಹಿ ಹಾಕಿರುತ್ತೆ. ಸೊ ಅಂದಿನಿಂದ ಇವತ್ತಿನವರೆಗೂ ಕೂಡ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಇವರು ಗುಂಡಿನ ಚಕಮಕಿಯನ್ನು ನಡೆಸ್ತಾ ಇಲ್ಲ. ಅವರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಬದಿಗೊತ್ಬಿಟ್ಟು ಕೇವಲ ರಾಜಕೀಯ ಮಾರ್ಗಗಳ ಮೂಲಕ ತಮ್ಮ ಒಂದು ಹಕ್ಕನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ. ಇಬ್ಬರಿಗೂ ಕೂಡ ಒಂದು ಡೀಲ್ ಆಗಿದೆ. ಅಕಾರ್ಡ್ ಅಂತ ಹೇಳಿದ್ರೆ ಒಂದು ಒಪ್ಪಂದ ಅಷ್ಟೇ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಾನೇನು NSCN ಬಗ್ಗೆ ಮಾತಾಡಿದೆ, ಇದೇ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಇಸಾಕ್ ಮುಯ್ವಾ ಆ ಒಂದು ಸಂಘಟನೆ ಏನಿದೆ, ಅವರು ಅರುಣಾಚಲ್ ಪ್ರದೇಶದಲ್ಲಿ ಅಲ್ಲಿನ ಒಂದು ಅಸ್ಸಾಂ ರೈಫಲ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರಕ್ಷಣಾ ಪಡೆಗಳ ಜೊತೆ ಗುಂಡಿನ ಚಕಮಕಿಯನ್ನು ನಡೆಸಿದ್ರು. ಅದರಲ್ಲಿ ಸುಮಾರು 6 ಜನ NSCN ನ ಸದಸ್ಯರು ಹತರಾಗಿದ್ದಾರೆ. ನೀವೇ ಕೇಳ್ಬೋದು, 2015ನೇ ಇಸ್ವಿಯಲ್ಲಿ ಒಂದು ಶಾಂತಿ ಒಪ್ಪಂದ ನಡೆದ್ರು ಕೂಡ ಯಾವ ರೀತಿ ಅವರು ಗನ್ನನ್ನ ಕೈಗೆತ್ಕೊಂಡ್ರು ಅಂತ ಕೇಳ್ಬಹುದು. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಈ ಒಂದು ಶಾಂತಿ ಒಪ್ಪಂದ ಇರತಕ್ಕಂತಹದ್ದು ಕೇವಲ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಮಾತ್ರ. ನಾಗಾಲ್ಯಾಂಡ್ನ ಹೊರತಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ಇವತ್ತಿಗೂ ಕೂಡ ಶಸ್ತ್ರಾಸ್ತ್ರಗಳನ್ನ ಕೈಗೆತ್ಕೊಳ್ತಾರೆ. ಕೇವಲ ನಾಗಾಲ್ಯಾಂಡ್ನಲ್ಲಿ ಇರತಕ್ಕಂತಹ NSCN ಸದಸ್ಯರು ಮಾತ್ರ ಶಸ್ತ್ರಾಸ್ತ್ರವನ್ನು ಬದಿಗೊತ್ಬಿಟ್ಟು ಮೇನ್ ಸ್ಟ್ರೀಮ್ ಪೊಲಿಟಿಕ್ಸ್ ನಲ್ಲಿ ರಾಜಕೀಯದಲ್ಲಿ ಇದ್ದಾರೆ. ಅದು ಕೂಡ ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಯಾವ ರೀತಿ ಬೇಕಾದ್ರೂ ಕ್ವಶನ್ ಕೇಳಬಹುದು. 2015ರಲ್ಲಿ ನಡೆದಂತಹ ಒಂದು ಒಪ್ಪಂದ ಇರಬಹುದು ಅಥವಾ NSCN ಅಂದ್ರೆ ಏನಿರಬಹುದು, ಎಲ್ಲದೂ ಕೂಡ ಗೊತ್ತಿರಬೇಕಾಗುತ್ತೆ. ಅಂಡ್ ಇತ್ತೀಚೆಗಷ್ಟೇ ನಾಗಾಲ್ಯಾಂಡ್ ರಾಜ್ಯ ಬೇರೆ ಬೇರೆ ವಿಚಾರಗಳಿಗಾಗಿ ಸಾಕಷ್ಟು ಸುದ್ದಿಯಲ್ಲಿದೆ. ಅಂಡ್ ಇಲ್ಲಿ ನೀವು ನಾಗಾಲಿಮ್ ಅಂತ ನಾನೇನು ಹೇಳಿದೆ ಅದರ ಒಂದು ಮ್ಯಾಪ್ ಅನ್ನ ನೋಡ್ತಿದ್ದೀರಾ. ನಾನು ಆಗಲೇ ಹೇಳಿದೆ ನಿಮಗೆ, ಅವರು ನಾಗಾಲ್ಯಾಂಡ್ ನಲ್ಲಿರ್ತಕ್ಕಂತಹ ಈ NSCN ಒಂದು ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ಇಡೀ ಮಣಿಪುರ ರಾಜ್ಯ ಅವರಿಗೆ ಸೇರ್ಬೇಕಾಗುತ್ತೆ. ಅಂಡ್ ಕೆಲವು ಭಾಗ ತ್ರಿಪುರಾದ ಕೆಲವು ಭಾಗಗಳಿರಬಹುದು, ಅಸ್ಸಾಂನ ಕೆಲವು ಭಾಗಗಳಿರಬಹುದು, ಅರುಣಾಚಲ್ ಪ್ರದೇಶನ ಕೆಲವು ಭಾಗಗಳು ಕೂಡ ಇರಬಹುದು. ಅಂಡ್ ಅಷ್ಟೇ ಅಲ್ಲ, ಒಂದು ಸ್ವಾಯತ್ತ ದೇಶವಾಗಿರತಕ್ಕಂತಹ ಮಯನ್ಮಾರ್ನ ಕೆಲವು ಭಾಗಗಳು ಕೂಡ ನಮಗೆ ಸೇರಬೇಕು. ಅದೇ ರೀತಿ ಮಿಜೋರಾಂಗೂ ಕೂಡ ಅದು ಸ್ವಲ್ಪ ಟಚ್ ಆಗ್ತದೆ. ಸೊ ಇಷ್ಟು ಪಾರ್ಟನ್ನು ನಮಗೆ ಸೇರಿಸ್ಕೊಡ್ಬೇಕು ಅನ್ನೋದು ಇವರ ಒಂದು ಬೇಡಿಕೆಯಾಗಿದೆ. ಅದನ್ನು ಅವರು ನಾಗಾಲಿಮ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಖಂಡಿತ ನಾಗಾಲಿಮ್ ಅಂತ ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಬಹಳ ಸಿಂಪಲ್ ಆಗಿ ಕೇಳ್ತಾರೆ, ನಾಗಾಲಿಮ್ ಅಂದ್ರೆ ಏನು? ಅದನ್ನು ನಾವು ಗ್ರೇಟರ್ ನಾಗಾಲ್ಯಾಂಡ್ ಅಂತ ಕರಿಬಹುದು, ಅಂದ್ರೆ ದೊಡ್ಡ ನಾಗಾಲ್ಯಾಂಡ್ ಅಂತ ಕರಿಬಹುದು. ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಸುದ್ದಿ. ಅಂಡ್ ಮುಂದಿನ ಒಂದು ಸ್ಲೈಡ್ನಲ್ಲಿ ನಿಮಗೆ ಒಂದು ಫೋಟೋ ಕಾಣಿಸ್ತಾ ಇದೆ. ನಾನು ಹಿಂದೆ ಒಂದು ಕ್ಲಾಸಲ್ಲಿ ಕೂಡ ಈ ಫೋಟೋವನ್ನು ತೋರಿಸಿದ್ದೆ. ಏನು 2015ನೇ ಇಸ್ವಿಯಲ್ಲಿ ಈ ಒಂದು ಒಪ್ಪಂದ ನಡೆದಿರುತ್ತೆ, ನಾಗಾ ಅಕಾರ್ಡ್ 2015. ಆ ಒಂದು ಒಪ್ಪಂದದ ಫೋಟೋ ನಿಮಗೆ ಕಾಣಿಸ್ತಾ ಇದೆ. ಅದು ಎಷ್ಟರ ಒಂದು ಪವರ್ಫುಲ್ ಒಪ್ಪಂದನಪ್ಪ ಅಂತ ಹೇಳಿದ್ರೆ, ನಿಮಗೆ ಕಾಣಿಸಿರ್ತಕ್ಕಂತಹದ್ದು ಮುಯ್ವಾ ಅವರು. ಸೊ ಮುಯ್ವಾ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ, ಪವರ್ ಕಟ್ ಆಗಿದೆ. ಬಟ್ ಸ್ಟಿಲ್ ನಾನು ವಿಡಿಯೋವನ್ನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮುಯ್ವಾ ಅಂತ ನಾನು ಆಗಲೇ ಹೇಳಿದ್ರೆ, ಮುಯ್ವಾ ಅಂದ್ರೆ ಆ ಒಂದು NSCN ನ ಒಬ್ಬ ಲೀಡರ್ ಇವರು. ಅಂಡ್ ಅವರ ಪಕ್ಕದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂತಿದ್ದಾರೆ. ಸೊ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲೇ ಈ ಒಂದು ಡೀಲಿಗೆ ಸಹಿ ಬಿದ್ದಿತ್ತು. ಅಂಡ್ ಈ ಭಾಗದಲ್ಲಿ ಅಂದಿನ ಸಂದರ್ಭದಲ್ಲಿ ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟರ್, ಅಂದಿನ ಸಂದರ್ಭ ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಆಗಿದ್ರು
ಪ್ರಸಕ್ತವಾಗಿ ನಮ್ಮ ದೇಶದ ರಕ್ಷಣಾ ಸಚಿವರಾಗಿದ್ದಾರೆ ರಾಜನಾಥ್ ಸಿಂಗ್ ಅವರು. ಬಟ್ ಆ ಸಂದರ್ಭದಲ್ಲಿ ಇವರು ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಅಥವಾ ಗೃಹ ಸಚಿವರಾಗಿದ್ದರು. ಅವರು ಕೂಡ ಕೂತ್ಕೊಂಡಿದ್ದಾರೆ. ಅಂಡ್ ಈ ಭಾಗದಲ್ಲಿ ಸೂಪರ್ ಸ್ಪೈ ಅಥವಾ ಸ್ಪೈ ಮಾಸ್ಟರ್ ಅಂತಾನೆ ಕರೆಸಿಕೊಳ್ಳುವಂತಹ ಪ್ರಸಕ್ತ ನಮ್ಮ ದೇಶದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರ್ತಕ್ಕಂತಹ ಶ್ರೀಯುತ ಅಜಿತ್ ದೋವಲ್ ಅವರಿದ್ದಾರೆ. ಅಂಡ್ ನಿಮಗೆ ಎಂಡಲ್ಲಿ ಕಾಣಿಸ್ಕೊಳ್ತಾ ಇರತಕ್ಕಂತಹದ್ದು ಶ್ರೀಯುತ RN ರವಿ ಅವರು. ಅಂಡ್ RN ರವಿ ಅವರು ಪ್ರಸಕ್ತವಾಗಿ ನಾಗಾಲ್ಯಾಂಡ್ನ ರಾಜ್ಯಪಾಲರಾಗಿದ್ದಾರೆ. ಬಟ್ ಇವರು ಹಿಂದಿನಿಂದಲೂ ಕೂಡ ಈ ನಾಗಾ ಒಪ್ಪಂದಕ್ಕಾಗಿ ಏನು ನಾಗಾ ಜೊತೆಗೆ ಒಂದು ಮಾತುಕತೆ ನಡೀತಾ ಇತ್ತು, ಆ ಮಾತುಕತೆಗೆ ಕೇಂದ್ರ ಸರ್ಕಾರದ ಪರವಾಗಿ ಸಂಧಾನಕಾರರಾಗಿದ್ರು, ಅಥವಾ ನಾವು ಅವ್ರನ್ನ ಇಂಟರ್ಲೊಕ್ಯೂಟರ್ ಅಂತ ಕರಿತೀವಿ, ಒಬ್ಬ ಸಂಧಾನಕಾರ. ಸೊ ಅದು ಬಹಳ ಪ್ರಮುಖವಾಗಿ ನಿಮಗೆ ಗಮನಿಸಬೇಕಾದಂತಹ ಒಂದು ವಿಚಾರ. ಸೊ ಈ ಸಂಪೂರ್ಣ ಡೀಟೇಲ್ಸ್ ಅನ್ನು ತಿಳ್ಕೊಳ್ತಾ ನೆಕ್ಸ್ಟ್ ಸ್ಲೈಡ್ ಅಂತ ಮೂವ್ ಆಗೋಣ. ಸುದ್ದಿ ಹೇಳುತ್ತೆ, NatGrid ಗೆಟ್ಸ್ ಆಕ್ಸೆಸ್ ಟು ಡಾಟಾ ಫ್ರಮ್ 14,000 ಪೊಲೀಸ್ ಸ್ಟೇಷನ್ಸ್. ಇದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಸುದ್ದಿ. NatGrid ಅಂದ್ರೆ ಇತ್ತೀಚೆಗಷ್ಟೇ ನಮ್ಮ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಗೆ ಕೈಗೆತ್ತಿಕೊಂಡಿದೆ. ಸುಮಾರು 2,800 ಕೋಟಿ ರೂಪಾಯಿ ವೆಚ್ಚದಲ್ಲಿ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಥವಾ ಶಾರ್ಟ್ ಆಗಿ NatGrid ಅನ್ನುವಂತಹ ಒಂದು ಯೋಜನೆಯನ್ನ ಕಾರ್ಯಗತಗೊಳಿಸಲಿಕ್ಕೆ ಪ್ಲಾನ್ ಮಾಡಿದೆ. 2020ನೇ ಇಸ್ವಿ ಡಿಸೆಂಬರ್ ಒಳಗಾಗಿ ಇದು ಇದಕ್ಕೆ ಒಂದು ಚಾಲನೆ ಸಿಗುತ್ತೆ. ಇದರ ಉದ್ದೇಶ ಬಹಳ ಸಿಂಪಲ್. ನಮ್ಮ ದೇಶಾದ್ಯಂತ ಏನು ಸುಮಾರು 14,000 ಪೊಲೀಸ್ ಠಾಣೆಗಳಿದ್ದಾವೆ, 14,000 ಪೊಲೀಸ್ ಸ್ಟೇಷನ್ಸ್ ಇದ್ದಾವೆ. ಆ ಪ್ರತಿಯೊಂದು ಠಾಣೆಯಲ್ಲಿರ್ತಕ್ಕಂತಹ FIRಗಳು, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ಸ್, ಏನು ಯಾವುದೋ ಒಂದು ಪ್ರಕರಣ ದಾಖಲಾಯಿತು ಅಂತ ಹೇಳಿದ್ರೆ ಪೊಲೀಸರು ಅದರ ಕುರಿತಾಗಿ ಒಂದು FIR ನ ದಾಖಲಿಸ್ಕೊಂತಾರೆ. ಅಂಡ್ FIR ಇರಬಹುದು ಅಥವಾ ಆರೋಪಿಗಳ ಕುರಿತಾದಂತಹ ಪರ್ಸನಲ್ ಡೀಟೇಲ್ಸ್ ಇರಬಹುದು, ಆತನ ಹೆಸರು, ಫೋನ್ ನಂಬರ್ ಮುಂತಾದಂತಹ ಪ್ರತಿಯೊಂದು ಮಾಹಿತಿ ಅಥವಾ ಡೇಟಾ ಏನಿರುತ್ತೆ ಅದನ್ನ ದೇಶಾದ್ಯಂತ ಒಂದು ಏಕೀಕೃತ ವ್ಯವಸ್ಥೆ ಆಗಿರತಕ್ಕಂತಹ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಥವಾ NatGridಗೆ ಲಿಂಕ್ ಮಾಡಬೇಕು ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಆಗಿದೆ. ಇದನ್ನ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿ ಏನಿದೆ ಅವರು ಅಥವಾ ಗೃಹ ಸಚಿವಾಲಯ ಇದನ್ನು ಜಾರಿಗೆ ತರಲಿಕ್ಕೆ ಇಷ್ಟಪಡ್ತಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇನೆ, ಕೇಂದ್ರ ಸರ್ಕಾರದಲ್ಲಿ ಸುಮಾರು 10 ಇಂಟೆಲಿಜೆನ್ಸ್ ಏಜೆನ್ಸೀಸ್ ಬರುತ್ತೆ ಅಥವಾ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳು ಬರುತ್ತೆ. ಆ ಸಂಸ್ಥೆಗಳು ಇದುವರೆಗೂ ಕೂಡ ಯಾವುದೋ ಒಬ್ಬ ಆರೋಪಿ ಕುರಿತು ಅವನ ಬಗ್ಗೆ ಡೀಟೇಲ್ಸ್ ಬೇಕು, ಅವನ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವರು ಬಹಳ ಕಷ್ಟಪಡಬೇಕಾಗಿತ್ತು. ಅವರು ಆತ ಓಡಾಡಿದಂತಹ ಏರ್ಲೈನ್ಸ್ ಮೇಲೆ ಅವಲಂಬಿತರಾಗಬೇಕಾಗಿತ್ತು. ಆತ ಯಾವ ದೇಶಕ್ಕೆ ಎಷ್ಟು ಬಾರಿ ಪ್ರಯಾಣಿಸಿದ್ದಾನೆ, ಆತನ ಟಿಕೆಟ್ ನಂಬರ್ ಏನು, ಇಂತಹ ವಿಚಾರಗಳಿಗಾಗಿ. ಅದೇ ರೀತಿ ಅವನ ಕರೆ ಬೇಕು, ಕಾಲ್ ರೆಕಾರ್ಡ್ಸ್ ಬೇಕು ಅಂತ ಹೇಳಿದ್ರೆ ಟೆಲಿಕಾಂ ಆಪರೇಟರ್ಸ್ಗಳ ಮೊರೆ ಹೋಗಬೇಕಾಗಿತ್ತು. ಅದೇ ರೀತಿ ಟ್ಯಾಕ್ಸ್ ಕುರಿತಾಗಿ ಒಂದು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ CBDT ಇರಬಹುದು, CBDIT ಇರಬಹುದು, ಕಸ್ಟಮ್ಸ್ ಇರಬಹುದು, ಇಂತಹವರ ಒಂದು ಮೊರೆ ಹೋಗಬೇಕಾಗಿತ್ತು. ಬಟ್ ಈಗ ಅಂತಹ ಯಾವುದೇ ಒಂದು ಕಷ್ಟ ಬೇಡ, ನೇರವಾಗಿ ಅವರು ಈ ಒಂದು NatGridನ ಮೂಲಕ ತಮಗೆ ಬೇಕಾದಂತಹ ಯಾವುದೇ ವ್ಯಕ್ತಿ ಇರಬಹುದು ಅಥವಾ ಯಾವುದೇ ಸಂಘಟನೆ ಇರಬಹುದು ಅದರ ಕುರಿತಾಗಿ ಸಮಗ್ರವಾದಂತಹ ಮಾಹಿತಿಯನ್ನ ಬೆರಳ ತುದಿಯಲ್ಲೇ ಪಡೆಯಬಹುದು. ಇದು ಬಹಳ ಪ್ರಮುಖವಾಗಿರುತ್ತೆ. ಸೊ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಇತ್ತೀಚೆಗಷ್ಟೇ ನಮ್ಮ ಕೇಂದ್ರ ಗೃಹ ಸಚಿವಾಲಯ ಜಾರಿಗೆ ತಂದಿರತಕ್ಕಂತಹ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಥವಾ NatGrid ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ 100% ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿದೆ. ಆರೋಪಿಗಳಿರಬಹುದು ಅಥವಾ ಏನು ಬೇರೆ ಬೇರೆ ಪ್ರಕರಣಗಳಲ್ಲಿ ಏನು ಸಿಲುಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿರಬಹುದು ಅಥವಾ ಸಂಘಟನೆಗಳಿರಬಹುದು, ಇವರ ಮಾಹಿತಿಗಾಗಿ ಒಂದು ಏಕೀಕೃತ ವ್ಯವಸ್ಥೆ ಅಂತ ಕರಿಬಹುದು. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ. ಅಂಡ್ ಅದೇ ರೀತಿ ಮತ್ತೊಂದು ವಿಚಾರ ನೀವು ನೆನಪಲ್ಲಿ ಇಟ್ಕೋಬೇಕು. ಅದೇನಪ್ಪ ಅಂತ ಹೇಳಿದ್ರೆ ಇದಕ್ಕೆ ರಾಜ್ಯ ಪೊಲೀಸರಿಗೆ ಆಕ್ಸೆಸ್ ಇರಲ್ಲ. NatGridಗೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ರಾಜ್ಯದ ಯಾವುದೋ ಒಂದು ಪೊಲೀಸ್ ಠಾಣೆ ಅವರಿಗೆ ಪೊಲೀಸರಿಗೆ ಒಂದು ಮಾಹಿತಿ ಬೇಕಾಗುತ್ತೆ. ಹಾಗಂತ ಅವ್ರು ಹೋಗ್ಬಿಟ್ಟು NatGridನ್ನ ಆಕ್ಸೆಸ್ ಮಾಡ್ಲಿಕ್ಕಾಗಲ್ಲ. ಬಿಕಾಸ್ ಇದು ಬಹಳ ಗೌಪ್ಯವಾಗಿರ್ತಕ್ಕಂತಹ ಒಂದು ಮಾಹಿತಿ, ಬಹಳ ಗೌಪ್ಯವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ. ಇದನ್ನ ಕೇವಲ ನಮ್ಮ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳು, 10 ತನಿಖಾ ಸಂಸ್ಥೆಗಳು ಮಾತ್ರ ಇದರ ಒಂದು ಪ್ರಯೋಜನವನ್ನು ಪಡಿಬಹುದಾಗುತ್ತೆ. ಅಂಡ್ ಅದೇ ರೀತಿ ಕೆಳಗಡೆ ನೋಡ್ತಾ ಇದ್ದೀರಾ, ಇಲ್ಲಿ ಸುಮಾರು 21 ಸಂಸ್ಥೆಗಳು ಈ NatGridಗೆ ಒಂದು ಮಾಹಿತಿಯನ್ನು ಒದಗಿಸ್ಕೊಡ್ಲೇಬೇಕಾಗುತ್ತೆ. ಅದು ಬ್ಯಾಂಕ್ಗಳಿರಬಹುದು, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳಿರಬಹುದು, ಟೆಲಿಕಾಂನವರು ಇರಬಹುದು, ಅದೇ ರೀತಿ ಏರ್ಪೋರ್ಟ್ನಲ್ಲಿ ಇರತಕ್ಕಂತಹ ಇಮಿಗ್ರೇಷನ್ ಅಥಾರಿಟಿಗಳಿರಬಹುದು, ಅಂದರೆ ಏನು ವಲಸೆ ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ, ಇಮಿಗ್ರೇಷನ್ ಅಥಾರಿಟೀಸ್ ಇರಬಹುದು, ಕಸ್ಟಮ್ಸ್ ಇರಬಹುದು. ಸೊ ಒಟ್ಟು 21 ಸಂಘಟನೆಯವರು ಈ ಒಂದು NatGridಗೆ ಮಾಹಿತಿಯನ್ನು ರವಾನೆ ಮಾಡಬೇಕಾಗುತ್ತೆ. ಇದು ಬಹಳ ಉತ್ತಮವಾದಂತಹ ಒಂದು ಕೆಲಸ. ಬಿಕಾಸ್ ಈ ಅಪರಾಧ ಕೃತ್ಯಗಳನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ತಡೆಗಟ್ಟುವಲ್ಲಿ ಇದು ಉತ್ತಮವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡಬಹುದು ಅಂತೇಳಿ ಹೇಳಬಹುದು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ನೌ ಎ ಫಾರ್ಮರ್ಸ್ ಸೀಡ್ ಕಂಪನಿ ಇನ್ ನವಲಗುಂದ್. ನಮ್ಮ ಕರ್ನಾಟಕದ ಧಾರವಾಡ ಜಿಲ್ಲೆಯ ನವಲಗುಂದ ಅನ್ನುವಂತಹ ತಾಲೂಕಿನಿಂದ ಒಂದು ಸುದ್ದಿ ಬರ್ತಾ ಇದೆ. ಇದು ಕೂಡ ನಾವು ಬಹಳ ವಿಶಿಷ್ಟವಾಗಿ ಗಮನಿಸಲೇಬೇಕಾಗುತ್ತೆ. ನವಲಗುಂದ ಅಂದ್ರೆ ನೀವೆಲ್ಲರೂ ಕೂಡ ಕೇಳಿರ್ತೀರಾ, ವಿಶೇಷವಾಗಿ ನವಲಗುಂದ ಜಮಖಾನಕ್ಕೆ ಬಹಳ ಫೇಮಸ್ ಆಗಿರುತ್ತೆ. ನೋಡಿ ಎಷ್ಟು ಫೇಮಸ್ ಅಪ್ಪ ಅಂತ ಹೇಳಿದ್ರೆ, ಈ ನವಲಗುಂದ ತಾಲೂಕಿನಲ್ಲಿ ತಯಾರಿಸತಕ್ಕಂತಹ ಈ ಹತ್ತಿಯಿಂದ ಮಾಡಲ್ಪಟ್ಟಂತಹ ಜಮಖಾನ ಅಥವಾ ನಾವೇನ್ ಕಾರ್ಪೆಟ್ ಅಂತ ಕರಿತೀವಿ, ಅವುಗಳಿಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಕೂಡ ಸಿಕ್ಕಿದೆ. ಅಂದ್ರೆ GI ಟ್ಯಾಗ್ ಕೂಡ ಸಿಕ್ಕಿದೆ.
ಭೌಗೋಳಿಕ ಸೂಚ್ಯಂಕ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಬಹಳ ಪ್ರಸಿದ್ಧವಾದಂತಹ ಒಂದು ನವಲಗುಂದ ಜಮಖಾನ. ಸೊ ಇವತ್ತು ಆ ಒಂದು ಊರಿನಿಂದ ಬಂದಿರತಕ್ಕಂಥ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ರೈತರುಗಳೇ ಸೇರ್ಕೊಂಡ್ಬಿಟ್ಟು ಒಂದು ಸೀಡ್ ಕಂಪನಿ ಅಥವಾ ಬಿತ್ತನೆ ಬೀಜದ ಒಂದು ಕಂಪನಿಯನ್ನು ಹುಟ್ಟಾಕಿದ್ದಾರೆ. ಇದು ಕರ್ನಾಟಕದಲ್ಲೇ ಪ್ರಪ್ರಥಮ. ಸೊ ಖಂಡಿತ ಇದು ನೇರವಾಗಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿಲ್ಲ ಅಂದ್ರೂ ಕೂಡ ನೀವು ಬೇರೆ ಬೇರೆ ಆನ್ಸರ್ಸ್ಗಳಲ್ಲಿ ಇದನ್ನ ಉಲ್ಲೇಖ ಮಾಡಬಹುದಾಗುತ್ತೆ. ಬಿಕಾಸ್ ನೋಡಿ, ಇದು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್, ನೀವು ಕಾಣಿಸ್ತಾ ಇದೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ಏನು ಉತ್ಪಾದನೆಯನ್ನು ಮಾಡ್ತಾರೆ ರೈತರು, ಅವರೇ ಅದನ್ನ ಮಾರಾಟವನ್ನು ಕೂಡ ಮಾಡ್ತಾರೆ. ಸೊ ಯಾವ ರೀತಿ ನೀವು ಹಾಲು ಒಕ್ಕೂಟಗಳನ್ನು ಕೂಡ ನೋಡಿರ್ತೀರಾ, ಹಾಲು ಒಕ್ಕೂಟ ಸದಸ್ಯರು ಯಾರಾಗಿರ್ತಾರೆ, ಯಾರು ಹಾಲನ್ನ ಉತ್ಪಾದನೆ ಮಾಡ್ತಾರೋ, ಯಾರು ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿದ್ದಾರೋ ಅವರೇ ಆ ಒಂದು ಡೈರಿ ಅಥವಾ ಸೊಸೈಟಿಯ ಒಂದು ಸದಸ್ಯರು ಕೂಡ ಆಗಿರ್ತಾರೆ. ಸೊ ಅವರೇ ಮಾರಾಟವನ್ನು ಕೂಡ ಮಾಡ್ತಾರೆ. ಸೊ ನೋಡಿ, ಯೂಶುವಲ್ ಆಗಿ ನೀವು ಯಾವುದೇ ಒಂದು ವಸ್ತುವನ್ನು ತಗೊಳ್ಳಿ, ಈವನ್ ತರಕಾರಿಯಿಂದ ಹಿಡಿದ್ಬಿಟ್ಟು ಒಂದು ಕಬ್ಬಿಣವನ್ನು ತಯಾರು ಮಾಡೋವರೆಗೂ ಕೂಡ ಉತ್ಪಾದಕರೇ ಬೇರೆ ಆಗಿರ್ತಾರೆ, ಅದರ ಮಾರಾಟಗಾರರು ಅಥವಾ ಮಾರ್ಕೆಟಿಂಗ್ ಮಾಡೋರು ಬೇರೆ ಆಗಿರ್ತಾರೆ. ಸೊ ಬಹಳಷ್ಟು ಲಾಭವನ್ನ ಮಾರಾಟಗಾರರು ಪಡೆದುಕೊಳ್ತಾ ಇರ್ತಾರೆ. ಬಟ್ ಈ ಉತ್ಪಾದಕರೇ ಮಾರಾಟಗಾರರಾಗ್ತಕ್ಕಂತಹದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಪದ್ಧತಿ. ಇದರಲ್ಲಿ ಬರುವಂತಹ ಲಾಭಾಂಶವನ್ನ ಪ್ರತಿಯೊಬ್ಬ ಉತ್ಪಾದಕನು ಅಥವಾ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಕೂಡ ಸಮನಾಗಿ ಹಂಚಿಕೊಳ್ತಾನೆ. ಸೊ ಇದೇ ಒಂದು ಕಾನ್ಸೆಪ್ಟ್ ಇಂದ ನಾವು ಈ ಸೊಸೈಟಿಗಳನ್ನ ಅಥವಾ ಈ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಇಂತಹ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಒಂದು ಹೊಸ ಮೈಲಿಗಲ್ಲಿಗೆ ಕಾರಣ ಆಗಿದೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಅವರೇ ಒಂದು ಸ್ವತಃ ಒಂದು ಬಿತ್ತನೆ ಬೀಜದ ಕಂಪನಿ ಅಥವಾ ಸೀಡ್ ಕಂಪನಿಯನ್ನ ಹುಟ್ಟು ಹಾಕಿದ್ದಾರೆ. ನೋಡಿ, ನೀವು ತಲೆತಲಾಂತರಗಳಿಂದ ನೋಡ್ತಾ ಬರೋದಾದ್ರೆ, ನಮ್ಮ ಭಾರತೀಯ ಕೃಷಿಕರು ಈ ಖಾಸಗಿ ಕಂಪನಿಗಳು ಮಾಡಿರತಕ್ಕಂತಹ ಬಿತ್ತನೆ ಬೀಜದ ಮೇಲೆ ಅವಲಂಬಿತರಾಗಿರಲಿಲ್ಲ. ಬದಲಾಗಿ ಪ್ರತಿಯೊಬ್ಬ ರೈತನೂ ಕೂಡ ಮುಂದಿನ ವರ್ಷ ತಾನು ಬೆಳೆ ಬೆಳೆಯಲಿಕ್ಕೆ ಬೇಕಾದಂತಹ ಬಿತ್ತನೆ ಬೀಜವನ್ನ ತಾನೇ ಬೆಳೆದ್ಬಿಟ್ಟು ಉತ್ಪಾದನೆ ಮಾಡಿಬಿಟ್ಟು ರೆಡಿ ಇಟ್ಕೊಂಡಿರ್ತಿದ್ದ, ಉತ್ತಮ ತಳಿಯದ್ದು, ಉತ್ತಮ ಗುಣಮಟ್ಟದ್ದು. ಬಟ್ ಬರ್ತಾ ಬರ್ತಾ ಈ ಖಾಸಗಿ ಸಂಸ್ಥೆಗಳ ಲಾಬಿ ಜಾಸ್ತಿ ಆಗ್ತಾ ಹೋಯಿತು. ಅಂಡ್ ಇವತ್ತಂತೂ ಪ್ರತಿಯೊಬ್ಬ ರೈತನೂ ಕೂಡ ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ಆತ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳು, ಏನು ಪ್ರೈವೇಟ್ ಕಂಪನೀಸ್ ಇದ್ದಾವೆ, ಅವುಗಳ ಬ್ರ್ಯಾಂಡೆಡ್ ಬಿತ್ತನೆ ಬೀಜದ ಮೇಲೆ ಆತ ಅವಲಂಬಿತನಾಗಿದ್ದಾನೆ. ಇದನ್ನ ಹೋಗಲಾಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ರೈತರ ಗುಂಪು ಸೇರ್ಕೊಂಡು ಮಾಡಿರತಕ್ಕಂತಹ ಒಂದು ಪ್ರಾಜೆಕ್ಟ್ ಇದು. ಸುಮಾರು 50 ಎಕರೆ ಜಾಗದಲ್ಲಿ ಇದನ್ನ ಬೆಳಿಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಅವರು ನಮ್ಮ ಸರ್ಕಾರದ ಒಂದು ನೆರವನ್ನ ಪಡೆದಿದ್ದಾರೆ, ಅದೇ ರೀತಿ ನಬಾರ್ಡ್ನ ನೆರವನ್ನ ಪಡೆದಿದ್ದಾರೆ, ಅದೇ ರೀತಿ ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ಇವರಿಗೆ ಸಹಾಯವನ್ನ ಮಾಡಿದ್ದಾವೆ. ಅಂಡ್ ಇವರಿಗೆ ಬೇಕಾದಂತಹ ತಂತ್ರಗಾರಿಕೆಯನ್ನ ಧಾರವಾಡದಲ್ಲಿ ಇರತಕ್ಕಂತಹ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಥವಾ ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಏನಿದೆ ಧಾರವಾಡದ್ದು, ಅವರು ಇವರಿಗೆ ಸಹಾಯವನ್ನ ಮಾಡಿದ್ದಾರೆ. ಸೊ ಸುಮಾರು 50 ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು ದೊಡ್ಡ ಗುಂಪಷ್ಟು ರೈತರು ಸೇರ್ಕೊಂಡ್ಬಿಟ್ಟು ತಾವೇ ಬಿತ್ತನೆ ಬೀಜವನ್ನು ಉತ್ಪಾದನೆ ಮಾಡ್ತಾರೆ ಮತ್ತು ಅದನ್ನ ಮಾರ್ಕೆಟಿಂಗ್ ಕೂಡ ಮಾಡ್ತಾರೆ. ಇದು ಬಹಳ ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಇದರ ಹೆಸರು ಕೂಡ ಬಹಳ ಪ್ರಮುಖ, ಖಂಡಿತ ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಬಾರಿ ಕೇಳಬಹುದು. ಕಲ್ಮೇಶ್ವರ FPCL ಅಂತಕ್ಕಂತಹದ್ದು ಇವರು ಹುಟ್ಟು ಹಾಕಿರ್ತಕ್ಕಂತಹ ಒಂದು ಕಂಪನಿಯ ಹೆಸರಾಗಿದೆ. ಇದು ಖಂಡಿತ ಪರೀಕ್ಷೆಯಲ್ಲಿ ನಿಮಗೆ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಇದು ಕೂಡ ನೋಡಿರ್ತಿದ್ದೀರಾ, ಅವರು ಸರ್ಟಿಫೈಡ್ ಸೀಡ್ ಪ್ರೊಡ್ಯೂಸರ್ ಕೂಡ, ಅಂದ್ರೆ ಅವರು ಸುಮ್ಮನೆ ಬೀಜನ ಉತ್ಪಾದನೆ ಮಾಡ್ತಿಲ್ಲ, ಬದಲಾಗಿ ಸರ್ಕಾರದಿಂದ ಅಧಿಕೃತವಾದಂತಹ ಮಾನ್ಯತೆಯನ್ನು ಪಡೆದಿದ್ದಾರೆ. ಬಿಕಾಸ್ ಯಾರಾದರೂ ಒಬ್ರು ಈ ಬಿತ್ತನೆ ಬೀಜವನ್ನ ತಯಾರಿಸ್ಬಿಟ್ಟು ಮಾರಬೇಕು ಅಂತ ಹೇಳಿದ್ರೆ ಅವರು ಸರ್ಟಿಫೈಡ್ ಸೀಡ್ಸ್ ಮ್ಯಾನುಫ್ಯಾಕ್ಚರರ್ ಆಗಿರಬೇಕಾಗುತ್ತೆ, ಅಂದ್ರೆ ಅಧಿಕೃತವಾದಂತಹ ಮಾರಾಟಗಾರರಾಗಿರಬೇಕಾಗುತ್ತೆ. ಸೊ ಆ ಎಲ್ಲ ಹಂತಗಳನ್ನು ಕೂಡ ಇವರು ದಾಟಿ ಬಂದಿದ್ದಾರೆ. ಸೊ ಒಟ್ಟು 50 ಎಕರೆ ಪ್ರದೇಶದಲ್ಲಿ ಇದನ್ನ ಬೆಳೆಯಲಾಗ್ತಾ ಇದೆ. ಸುಮಾರು 200 ಕ್ವಿಂಟಲ್ನಷ್ಟು ಒಂದು ಬೀಜವನ್ನ ಇವರು ಉತ್ಪಾದನೆ ಮಾಡ್ತಾರೆ. ಇದು ಸಾಕಷ್ಟು ರೈತರಿಗೆ ಸಹಾಯವನ್ನು ಮಾಡುತ್ತೆ. ಅದೇ ರೀತಿ ಉತ್ತಮ ತಳಿಯ ಒಂದು ಬೀಜವು ಕೂಡ ಉತ್ಪಾದನೆ ಆದಂಗಾಗುತ್ತೆ. ಅಂಡ್ ಎಟ್ ದ ಎಂಡ್ ಆಫ್ ದ ಡೇ ಈ ಪ್ರೈವೇಟ್ ಕಂಪನಿಗಳ ಒಂದು ಹಾವಳಿಯನ್ನು ಕೂಡ ತಪ್ಪಿಸಿದಂಗಾಗುತ್ತೆ. ಅಂಡ್ ಇವರು ಮೊದಲನೇ ಒಂದು ಪ್ರಾಜೆಕ್ಟ್ಗೆ ಪಿಕ್ ಮಾಡ್ಕೊಂಡಿರ್ತಕ್ಕಂತಹ ಬೆಳೆ ಯಾವುದು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಇವರು ಗ್ರೀನ್ ಗ್ರಾಮ್ ಅಂದ್ರೆ ನಾವೇನು ಹೆಸರು ಕಾಳು ಅಂತ ಕರಿತೀವಿ, ಹಸಿರು ಬಣ್ಣದಲ್ಲಿರ್ತಕ್ಕಂತಹ ಹೆಸರು ಕಾಳೇನಿರುತ್ತೆ, ಆ ಹೆಸರು ಕಾಳನ್ನ ಇವರು ಮೊಟ್ಟ ಮೊದಲಿಗೆ ಪ್ರಯೋಗ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಅದು ಕೂಡ ನಿಮಗೆ ಅತ್ಯಂತ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಇದು ಕಂಡು ಬರ್ತಕ್ಕಂತಹದ್ದು ಧಾರವಾಡ ಜಿಲ್ಲೆಯ ನವಲಗುಂದ ಅನ್ನುವಂತಹ ತಾಲೂಕಿನಲ್ಲಿ. ಇದು ಯಾಕೆ ಫೇಮಸ್ ಅಂತ ಕೂಡ ನಾನು ಹೇಳಿದ್ದೇನೆ. ನವಲಗುಂದ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಸಾಕಷ್ಟು ನವಿಲುಗಳು ಕಾಣಿಸ್ಕೊಳ್ತಾ ಇದ್ವು. ಸೊ ಹಾಗಾಗಿ ನವಿಲಿನ ಗುಡ್ಡ ಅಥವಾ ಪಿಕಾಕ್ ಹಿಲ್ ಅಂತ ಹೆಸರಿಡಲಾಗಿದೆ. ಸೊ ಹಾಗಾಗಿ ನವಲಗುಂದ ಅಂತಕ್ಕಂತಹ ಒಂದು ಹೆಸರು ಕೂಡ ಬಂದಿದೆ. ಅಂಡ್ ಅದೇ ರೀತಿ ನಿಮಗೆ ಕಲ್ಮೇಶ್ವರ FPCL ಅಂತ ಬಹಳ ಬಹಳ ಪ್ರಮುಖವಾಗಿರುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಅಂಡ್ ಇಷ್ಟು ಡೀಟೇಲ್ಸ್ ಅನ್ನು ನೋಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಈ ಭಾಗದಲ್ಲಿ ನಿಮಗೆ ಫೌಂಡೇಶನ್ ಸೀಡ್ಸ್ ಮತ್ತೆ ಬ್ರೀಡರ್ ಸೀಡ್ ಅಂತ ಕೂಡ ಕಾಣಿಸ್ಕೊಳ್ತಾ ಇದೆ. ನೋಡಿ, ಈ ಬೀಜ ಉತ್ಪಾದನೆ ಮಾಡೋದು ಅಷ್ಟೊಂದು ಸುಲಭವಲ್ಲ. ನಾವು ಅನ್ಕೊಂತೀವಿ ಏನು ಕೇವಲ ಬಿತ್ತನೆ ಮಾಡ್ಬಿಟ್ರೆ 3 ತಿಂಗಳಲ್ಲಿ ಬೀಜ ಬರುತ್ತೆ, ಅದನ್ನ ಮಾರಾಟ ಮಾಡಬಹುದು ಅಂತೇಳಿ. ಬಟ್ ನೀವು ಈ ವಾಣಿಜ್ಯ ಉದ್ದೇಶದಿಂದ ಬೀಜಗಳ ಮಾರಾಟ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಸಾಕಷ್ಟು ಸರ್ಕಾರದ ಒಂದು ಪ್ರೊಸೀಜರ್ಸ್ಗೆ ಒಳಪಡಬೇಕಾಗುತ್ತೆ, ಸಾಕಷ್ಟು ಹಂತಗಳನ್ನ ದಾಟಿ ಬರಬೇಕಾಗುತ್ತೆ. ಅಲ್ಲಿ ನಿಮಗೆ ಬ್ರೀಡರ್ಸ್ ಸೀಡ್ ಅಂತ ಅನ್ನುವಂತಹ ಒಂದು ಹಂತ ಸಿಗುತ್ತೆ, ಅದಾದ್ಮೇಲೆ ಫೌಂಡೇಶನ್ ಸೀಡ್ ಸಿಗುತ್ತೆ, ಅದಾದ್ಮೇಲೆ ರಿಜಿಸ್ಟರ್ಡ್ ಸೀಡ್, ಸರ್ಟಿಫೈಡ್ ಸೀಡ್, ಹೀಗೆ ಹಲವಾರು ಹಂತಗಳು ಬರ್ತಾ ಹೋಗ್ತವೆ. ನಿಮಗೆ ಅಗ್ರಿಕಲ್ಚರ್ ಸೈನ್ಸಸ್ ಅನ್ನ ಓದ್ತಾ ಹೋದ್ರೆ ನಿಮಗೆ ಅದರ ಒಂದು ಪರಿಚಯ ಸಿಗ್ತಾ ಹೋಗುತ್ತೆ. ಬಟ್ ಈಗ ಇವರು ಈ ಎಲ್ಲ ಹಂತಗಳನ್ನ ಕೂಡ ದಾಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಇದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ. ಕಲ್ಮೇಶ್ವರ್ FPCL, ಫಾರ್ಮರ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಅಂತ FPCL ಅಂದ್ರೆ ಅದು ಕೂಡ ಗೊತ್ತಿರಬೇಕಾಗುತ್ತೆ.
ಅದೇ ರೀತಿ ಮತ್ತೊಂದು ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ಅಚೀವರ್ಸ್ ಅಕಾಡೆಮಿಯಿಂದ ಯಾರೆಲ್ಲ PGCET ಅಂದರೆ MBA ಎಂಟ್ರೆನ್ಸ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಿದ್ದೀರಾ, ಯಾರ್ಯಾರು ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತೇಳಿ ಅಪೇಕ್ಷೆಯನ್ನು ಪಡ್ತಿದ್ದೀರಾ, ನಿಮ್ಮ ಒಂದು ತಯಾರಿಗೆ ಹೆಲ್ಪ್ ಆಗುವಂತಹ ನಿಟ್ಟಿನಿಂದ ಅಚೀವರ್ಸ್ ಅಕಾಡೆಮಿ ಈಗ ಒಂದು ಬ್ಯಾಚನ್ನು ಪ್ರಾರಂಭ ಮಾಡ್ತಾ ಇದೆ. ಆ ಬ್ಯಾಚ್ಗೆ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ಸನ್ನು ಕೂಡ ನಿಮಗೆ ಕೊಡಲಾಗುತ್ತೆ. ಅದಕ್ಕಾಗಿ ನೀವು ಕೆಳಗಡೆ ನೀಡಿರತಕ್ಕಂತಹ 2 ಸಂಪರ್ಕ ಸಂಖ್ಯೆಗಳನ್ನ ಕಾಂಟ್ಯಾಕ್ಟ್ ನಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡಬಹುದಾಗುತ್ತೆ. ಅಚೀವರ್ಸ್ ಅಕಾಡೆಮಿ ಆಫೀಸ್ ನಂಬರ್ಸ್. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳಿದ್ರೆ ಈ PGCET ಅಥವಾ MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಬೇಕಾಗಿರತಕ್ಕಂತಹ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆ್ಯಂಡ್ ಅಚೀವರ್ಸ್ ಅಕಾಡೆಮಿಯಿಂದ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಲೈವ್ ಇಂಟರಾಕ್ಟಿವ್ ಸೆಷನ್ಸ್. ಏನು ಲಾಕ್ಡೌನ್ನ ಸಂದರ್ಭದಲ್ಲಿ ನಿಮಗೆ ಕೋಚಿಂಗ್ ಅತ್ಯಂತ ಗುಣಮಟ್ಟದ ಕೋಚಿಂಗ್ ದೊರಕ್ತಾ ಇಲ್ಲ ಆ್ಯಂಡ್ ನಿಮಗೆ ಪ್ರಿಪರೇಷನಲ್ಲಿ ಸ್ವಲ್ಪ ತೊಂದರೆ ಆಗ್ತಿದೆ. ಸೊ ಅದರಲ್ಲಿ ನಿಮಗೆ ಸಹಾಯ ಮಾಡುವಂತಹ ದೃಷ್ಟಿಯಿಂದ ಲೈವ್ ಇಂಟರಾಕ್ಟಿವ್ ಸೆಷನ್ಸ್ಗಳನ್ನು ಅಚೀವರ್ಸ್ ಅಕಾಡೆಮಿ ಹಮ್ಮಿಕೊಳ್ತಾ ಇದೆ. ಆ್ಯಂಡ್ ಅದರ ಜೊತೆಗೆ ನಿಮಗೆ ಬೇಕಾದಂತಹ ಪ್ರತಿಯೊಂದು ಮೆಟೀರಿಯಲ್ಸ್ ಇರಬಹುದು, ಮಾಕ್ ಟೆಸ್ಟ್ ಇರಬಹುದು, ಎಲ್ಲವನ್ನೂ ಕೂಡ ಒದಗಿಸ್ಕೊಡ್ಲಾಗುತ್ತೆ. ಸೊ ಹಾಗಾಗಿ ಯಾರಾದರೂ ಈ ಒಂದು PGCET ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಿಗೆ MBAಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಖಂಡಿತ ಕೆಳಗೆ ನೀಡಿರತಕ್ಕಂತಹ 2 ನಂಬರ್ಗಳಿಗೆ ಕಾಲ್ ಮಾಡುವ ಮೂಲಕ ಅಚೀವರ್ಸ್ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಈ ಒಂದು ಪ್ರಾಜೆಕ್ಟ್ನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದಾಗುತ್ತೆ. ಆ್ಯಂಡ್ ಇದರೊಂದಿಗೆ ಪ್ರಶ್ನೆಗಳು ಪ್ರಾರಂಭ ಆಗ್ತಾ ಇದೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳು ದಯವಿಟ್ಟು ಪ್ರತಿಯೊಬ್ಬರು ಕೂಡ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಮತ್ತು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಆ್ಯಂಡ್ ಮೊದಲ ಪ್ರಶ್ನೆ ಹೇಳುತ್ತೆ, ಯಾವ ರಾಜ್ಯವು ಭಾರತದ ಮೊದಲ ಲೋಕ್ ಅದಾಲತನ್ನು ಆಯೋಜಿಸಿತು? ನೋಡಿ, ಇದು ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ. ಬಟ್ ಇದಕ್ಕೆ ಮುಂಚೆ ನಿಮಗೆ ಬಹಳಷ್ಟು ಜನಕ್ಕೆ ಈ ಲೋಕ್ ಅದಾಲತ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ನೋಡಿ, ಲೋಕ್ ಅದಾಲತ್ ಅಂತಕ್ಕಂತಹದ್ದು ಇದೇನು ನಮ್ಮ ದೇಶಕ್ಕೆ ಅಷ್ಟೊಂದು ಹೊಸ ಕಾನ್ಸೆಪ್ಟ್ ಏನಲ್ಲ. ಬಿಕಾಸ್ 1987ನೇ ಇಸ್ವಿಯಲ್ಲೇ ಇದಕ್ಕೆ ಒಂದು ಶಾಸನಬದ್ಧ ಮಾನ್ಯತೆಯನ್ನು ಕೊಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. 1987ನೇ ಇಸ್ವಿಯಲ್ಲಿ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಅನ್ನುವಂತಹ ಒಂದು ಕಾಯ್ದೆಯನ್ನ ನಮ್ಮ ಸಂಸತ್ತು ಜಾರಿಗೆ ತರುತ್ತೆ. ಅದಾದ ಬಳಿಕ ಶಾಸನಬದ್ಧವಾಗಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈ ಲೋಕ್ ಅದಾಲತ್ ಜಾರಿಗೆ ಬರುತ್ತೆ. ಸೊ ಲೋಕ್ ಅದಾಲತ್ ಅಂದ್ರೆ ಏನು ತಿಳ್ಕೊಂಬೋಣ, ಬಿಕಾಸ್ ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇದು ಭಾರತೀಯ ಸಂವಿಧಾನದ ಪುಸ್ತಕದಲ್ಲಿ ಬಹಳ ಒಂದು ಪ್ರಮುಖವಾದಂತಹ ಒಂದು ಚಾಪ್ಟರ್ ಆಗಿರುತ್ತೆ. ಲೋಕ್ ಅದಾಲತ್ ಅಂತ ಹೇಳಿದ್ರೆ ಅದರ ಜಸ್ಟ್ ಮೀನಿಂಗ್ ನೀವು ನೋಡೋದಾದ್ರೆ ಕನ್ನಡದಲ್ಲಿ ಜನರ ನ್ಯಾಯಾಲಯ ಅಥವಾ ಪೀಪಲ್ಸ್ ಕೋರ್ಟ್ ಅಂತ ಕರಿಬಹುದು. ನೋಡಿ, ಪ್ರತಿಯೊಬ್ಬ ಜನಸಾಮಾನ್ಯ ಕೂಡ ಈ ಪೊಲೀಸ್ ಠಾಣೆ ಇರಬಹುದು ಅಥವಾ ಕೋರ್ಟು ಕಚೇರಿ ಇರಬಹುದು, ಇವುಗಳನ್ನ ಕಂಡ್ರೆ ಸ್ವಲ್ಪ ಹೆದರ್ತಾನೆ. ಬಿಕಾಸ್ ಈ ಕೋರ್ಟ್ ಲ್ಯಾಂಗ್ವೇಜ್ ಆತನಿಗೆ ಅರ್ಥ ಆಗಲ್ಲ, ಈ ಕಾನೂನಿನ ಕ್ಲಿಷ್ಟಕರವಾದಂತಹ ಭಾಷೆ ಆತನಿಗೆ ಅಷ್ಟೊಂದು ಸುಲಭವಾಗಿ ಬರಲ್ಲ. ಸೊ ಹಾಗಾಗಿ ಆತ ಈ ನ್ಯಾಯಾಲಯಗಳ ಕಟ್ಲೆ ಇರಬಹುದು, ಕೇಸ್ಗಳಿರ್ಬೋದು, ಇವುಗಳಿಂದ ದೂರ ಸರಿಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಸಾಮಾನ್ಯ ನಾಗರಿಕನ ಮನೆಯ ಬಾಗಿಲಿಗೆನೆ ಒಂದು ನ್ಯಾಯ ವ್ಯವಸ್ಥೆಯನ್ನು ತಲುಪಿಸ್ತಕ್ಕಂತಹ ಮಹತ್ವಾಕಾಂಕ್ಷಿ ಯೋಜನೆ ಈ ಲೋಕ್ ಅದಾಲತ್ ಅಂತ ಕರೀಲಾಗುತ್ತೆ. ಅಂದ್ರೆ ಕೇವಲ ಲೋಕ್ ಅದಾಲತ್, ಬಟ್ ಅದನ್ನ ಈಗ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲೂ ಕೂಡ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ವ್ಯಕ್ತಿ ಒಂದು ವಿವಾದವನ್ನು ಹೊಂದಿದ್ದಾನೆ ಅಂತ ಹೇಳಿದ್ರೆ ಆ ವಿವಾದವನ್ನ ಸಂಧಾನದ ಮೂಲಕ ಬಗೆಹರಿಸಲಾಗುತ್ತೆ. ನೀವು ಕೋರ್ಟ್ಗೆ ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿ ಸಂಧಾನನೂ ಕೇಳಲ್ಲ, ಬೇರೆ ಏನನ್ನು ಕೇಳಲ್ಲ. ಅವರು ನಮ್ಮ ಎವಿಡೆನ್ಸ್ ಆಕ್ಟ್ಸ್ ಇರಬಹುದು, ಹೀಗೆ ಬೇರೆ ಬೇರೆ ಕೇಂದ್ರ ಸರ್ಕಾರದ ಬಹಳ ಕ್ಲಿಷ್ಟಕರವಾದಂತಹ ಕಾನೂನಿನ ಮೂಲಕ ತೀರ್ಪನ್ನು ಕೊಡ್ತಾರೆ. ಇದರಿಂದ ಬಹಳಷ್ಟು ಜನಕ್ಕೆ ತೊಂದರೆ ಉಂಟಾಗುತ್ತೆ. ಬಟ್ ಲೋಕ್ ಅದಾಲತ್ತಲ್ಲಿ ಚಿಕ್ಕ ಪುಟ್ಟ ಪ್ರಕರಣಗಳಿದ್ರೆ ಅಲ್ಲಿ ಸಂಧಾನದ ಮೂಲಕನೇ ಬಗೆಹರಿಸ್ಬಿಡ್ತಾರೆ. ಸೊ ಇದರಿಂದ 2 ಅಡ್ವಾಂಟೇಜ್ ಆಗುತ್ತೆ. ಒಂದು, ಬಹಳ ಕಡಿಮೆ ಖರ್ಚಿನಲ್ಲಿ, ಬಿಕಾಸ್ ನೋಡಿ ಕೋರ್ಟ್ಗಾದ್ರೆ ಫೀಸ್ ಕಟ್ಟಬೇಕಾಗುತ್ತೆ, ಲೋಕ್ ಅದಾಲತ್ನಲ್ಲಿ ಯಾವುದೇ ರೀತಿಯಾದಂತಹ ಫೀಸ್ ಇರಲ್ಲ. ಬಹಳ ತ್ವರಿತಗತಿಯಾಗಿ, ಖರ್ಚು ರಹಿತವಾಗಿ, ಬಹಳ ಸುಲಭವಾಗಿ ಒಬ್ಬ ಹಳ್ಳಿಯಲ್ಲಿರತಕ್ಕಂತಹ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ನ್ಯಾಯ ಸಿಕ್ಕಂಗಾಗುತ್ತೆ. ಮತ್ತು ಇಲ್ಲಿ ಸಂಧಾನದ ಮೂಲಕ ನಡೆಯುವ ಕಾರಣದಿಂದ ಇಲ್ಲಿ ವೈಮನಸ್ಸುಗಳು ಬಹಳ ಕಮ್ಮಿ. ಅದು ಒಂದು ಪಾರ್ಟ್. ಆದರೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಸೆಷನ್ಸ್ ಕೋರ್ಟ್ಗಳಿರಬಹುದು, ಹೈಕೋರ್ಟ್ ಇರಬಹುದು ಅಥವಾ ಸುಪ್ರೀಂ ಕೋರ್ಟ್ ಇರಬಹುದು, ಇಲ್ಲಿ ಕೇಸುಗಳ ಒಂದು ಹೊರೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಆ ಒಂದು ಹೊರೆಯನ್ನು ಕೂಡ ತಗ್ಗಿಸಿದಂಗಾಗುತ್ತೆ. ಕಾರಣ ಬಹಳ ಸಿಂಪಲ್, ಲೋಕ್ ಅದಾಲತ್ನಲ್ಲಿ ಕೊಟ್ಟಂತಹ ತೀರ್ಪು ಫೈನಲ್ ಆಗಿರುತ್ತೆ. ಇದರ ವಿರುದ್ಧವಾಗಿ ನಾವು ಅಪೀಲ್ ಅಥವಾ ಮೇಲ್ಮನವಿಯನ್ನ ಹೋಗಕ್ಕಾಗಲ್ಲ. ಸೊ ಬೇರೆ ಬೇರೆ ಕೋರ್ಟ್ಗಳು, ನಮ್ಮ ಏನು ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಅಲ್ಲಿ ಒಂದು ಹೊರೆ ಕಮ್ಮಿ ಆಗುತ್ತೆ, ಪೆಂಡಿಂಗ್ ಕೇಸಸ್ ಕಮ್ಮಿ ಆಗುತ್ತೆ. ಸೊ 2 ಅಡ್ವಾಂಟೇಜಸ್ ಇದು ಹೊಂದಿರುತ್ತೆ. ಅಂಡ್ ಇದನ್ನ 1987ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನು ರಚನೆ ಮಾಡಲಾಯಿತು. ಬಟ್ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಲೋಕ್ ಅದಾಲತ್ನ ಪ್ರಪ್ರಥಮ ಬಾರಿಗೆ ಯಾವ ಭಾರತದ ರಾಜ್ಯವು ಪ್ರಾರಂಭ ಮಾಡಿತು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಹಳ ಸಿಂಪಲ್, ಆಪ್ಷನ್ ಡಿ, ಛತ್ತೀಸ್ಗಢ ಸರಿಯಾದ ಉತ್ತರ ಆಗಿರುತ್ತೆ. ಬಿಕಾಸ್ ಕೊರೋನಾ ವೈರಸ್ ಸಂದರ್ಭದಲ್ಲಿ ಈ ಲೋಕ್ ಅದಾಲತ್ನ ಆರ್ಗನೈಸ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಸೊ ಹಾಗಾಗಿ ಕೆಲವು ಕೇಸ್ಗಳಿಗೆ ತ್ವರಿತವಾಗಿ ವಿಲೇವಾರಿ ಮಾಡಬೇಕಾದಂತಹ ಒಂದು ತುರ್ತು ಅಗತ್ಯತೆ ಇರೋ ಕಾರಣದಿಂದ ಎಲೆಕ್ಟ್ರಾನಿಕ್ ಆಗಿ, ಅಂದ್ರೆ ಆನ್ಲೈನ್ನಲ್ಲೇ ಈ ಲೋಕ್ ಅದಾಲತ್ನ ಕೂಡ ಪ್ರಾರಂಭ ಮಾಡಲಾಗ್ತದೆ. ಲೋಕ್ ಅದಾಲತ್ನಲ್ಲಿ ಯೂಶುವಲ್ ಆಗಿ 3 ಜನ ಸದಸ್ಯರಿರ್ತಾರೆ. ಒಬ್ರು ಡಿಸ್ಟ್ರಿಕ್ಟ್ ಜಡ್ಜ್ ಇರ್ತಾರೆ, ಏನು ಸಿವಿಲ್ ಜಡ್ಜ್ ಇರ್ತಾರೆ, ಡಿಸ್ಟ್ರಿಕ್ಟ್ ಅವರು ಜಡ್ಜ್ ಇರ್ತಾರೆ, ಪ್ಲಸ್ ಇಬ್ರು ಈ ಒಂದು ನ್ಯಾಯ ವಿಚಾರಗಳಿಗೆ ಆ ಒಂದು ವಿಚಾರದಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಕ್ಕಂತಹ, ತಜ್ಞರಾಗಿರ್ತಕ್ಕಂತಹ ಇಬ್ರು ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿಗಳು ಕೂಡ ಇರ್ತಾರೆ. ಸೊ ಈ 3 ಜನ ಕುತ್ಕೊಂಡ್ಬಿಟ್ಟು ಸಂಧಾನದ ಮೂಲಕ ಇವುಗಳನ್ನ ಬಗೆಹರಿಸ್ತಾ ಹೋಗ್ತಾರೆ. ಬಹಳ ತ್ವರಿತಗತಿಯಲ್ಲಿ ಈ ಕೆಲಸ ನಡೀತಾ ಹೋಗುತ್ತೆ.
ಆ್ಯಂಡ್ ಅದೇ ರೀತಿ ಛತ್ತೀಸ್ಗಢದ ಒಂದು ಕ್ಯಾಪಿಟಲ್ ಸಿಟಿ ನೋಡ್ತಾ ಇದ್ದೀರಾ, ರಾಯ್ಪುರ್ ಛತ್ತೀಸ್ಗಢದ ರಾಜಧಾನಿ. ಅದೇ ರೀತಿ ಅಲ್ಲಿನ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಭೂಪೇಶ್ ಬಘೇಲ್ ಅವರು, ಅದೇ ರೀತಿ ಅಲ್ಲಿನ ಪ್ರಸಕ್ತ ರಾಜ್ಯಪಾಲೆ ಅನಸೂಯಾ ಉಖೈ ಅವರು. ಆ್ಯಂಡ್ ಮತ್ತೊಂದು ವಿಚಾರ ನೋಡ್ಬೇಕು ನೀವು, ಯಾವ ರೀತಿ ಉತ್ತರ ಪ್ರದೇಶದ ಉಚ್ಚ ನ್ಯಾಯಾಲಯ ಅಲ್ಲಿನ ರಾಜಧಾನಿ ಲಕ್ನೋ ಬದಲಾಗಿ ಏನು ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ನಲ್ಲಿದೆ, ಅದೇ ರೀತಿ ಛತ್ತೀಸ್ಗಢದ ಒಂದು ಹೈಕೋರ್ಟ್ ಕೂಡ ಅಲ್ಲಿನ ರಾಜಧಾನಿ ರಾಯ್ಪುರಲ್ಲಿಲ್ಲ, ಬದಲಾಗಿ ಅಲ್ಲಿನ ಒಂದು ಪ್ರಮುಖ ನಗರವಾಗಿರತಕ್ಕಂತಹ ಬಿಲಾಸ್ಪುರಲ್ಲಿ ಕಾಣಿಸಕ್ಕೆ ಸಿಗುತ್ತೆ. ಸೊ ಅದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ಬಿಕಾಸ್ ಪರೀಕ್ಷೆಯಲ್ಲಿ ಯೂಶುವಲಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವ ಒಂದು ಹೈಕೋರ್ಟ್ಗಳು ಅಲ್ಲಿನ ಕ್ಯಾಪಿಟಲ್ ಸಿಟಿಯಲ್ಲಿಲ್ಲ ಅಂತಹ ಪ್ರಶ್ನೆಗಳನ್ನ ಯೂಶುವಲಿ ಪಿಕ್ ಮಾಡ್ಕೊಳ್ಳಾಗುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಆ್ಯಂಡ್ ಇಲ್ಲಿ ಲೋಕ್ ಅದಾಲತ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ಕೂಡ ಕೊಡಲಾಗಿದೆ. ಇದನ್ನು ಕೂಡ ನೀವು ಪಾಸ್ ಮಾಡ್ಬಿಟ್ಟು ಬೇಕಾದ್ರೆ ನೋಟ್ ಡೌನ್ ಮಾಡ್ಕೋಬಹುದು. ಮತ್ತೊಂದು ಪ್ರಶ್ನೆ ಏನಾಗ್ಬೋದು ಅಂತ ಹೇಳಿದ್ರೆ, ಈ ಲೋಕ್ ಅದಾಲತ್ ಕುರಿತಾಗಿ ಸಾಕಷ್ಟು ಉತ್ತಮವಾದಂತಹ ಕ್ರಮ ಕೈಗೊಂಡವರು, ಸಾಕಷ್ಟು ಇದರ ಕುರಿತಾಗಿ ಒಂದು ಪ್ರೊಪಗೇಟ್ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ, ನಿವೃತ್ತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ, ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ PN ಭಗವತಿ. ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ PN ಭಗವತಿ ಅವ್ರದ್ದು ಬಹಳ ದೊಡ್ಡದಂತ ಹೆಸರು. ಬಿಕಾಸ್ ಇವರು ಜುಡಿಷಿಯಲ್ ಆಕ್ಟಿವಿಸಮ್ ಮಾಡ್ತಾ ಇದ್ರು, ಅಂದ್ರೆ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಸುಧಾರಣೆಯನ್ನು ತರಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟರು. ಸೊ ಇವರ ಒಂದು ಶ್ರಮದ ಫಲವಾಗಿಬಿಟ್ಟು ಈ ಲೋಕ್ ಅದಾಲತ್ ಅಸ್ತಿತ್ವಕ್ಕೆ ಬಂತು. ಸೊ ಜಸ್ಟಿಸ್ ನ್ಯಾಯಮೂರ್ತಿ PN ಭಗವತಿ ಅವರು ಕೂಡ ಬಹಳ ಪ್ರಮುಖವಾಗಿರ್ತಾರೆ. ಇವರು ಫಾರ್ಮರ್ CJI ಕೂಡ. ಅದೇ ರೀತಿ ಮೊಟ್ಟ ಮೊದಲ ಈ ಲೋಕ್ ಅದಾಲತ್ ಎಲ್ಲಿ ನಡೀತು ಅನ್ನೋದು ಕೂಡ ಬಹಳ ಪ್ರಮುಖ. ನೀವು ಇಲ್ಲಿ ಕಾಣಿಸ್ತಿರೋ ರೀತಿ 1982ನೇ ಇಸ್ವಿಯಲ್ಲಿ, ಅಂದರೆ 1987ನಲ್ಲಿ ಏನು ಈ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಜಾರಿಗೆ ಬಂತು, ಅದಕ್ಕಿಂತ ಮುಂಚೆನೆ ಅಂದರೆ 1982ನಲ್ಲೇ ಗುಜರಾತ್ನಲ್ಲಿ ಮೊಟ್ಟ ಮೊದಲ ಲೋಕ್ ಅದಾಲತ್ ಕೂಡ ನಡೆದಿತ್ತು. ಇದು ಕೂಡ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ಯುನೈಟೆಡ್ ಕಿಂಗ್ಡಮ್ನ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಭಾರತವು 2019ರಲ್ಲಿ ಯುಕೆನಲ್ಲಿ ಅತಿ ದೊಡ್ಡ ವಿದೇಶಿ ಹೂಡಿಕೆದಾರನಾಗಿ ಎಷ್ಟನೇ ಸ್ಥಾನವನ್ನು ಪಡೆದಿದೆ. ನೋಡಿ, ಇದು ಕೂಡ ಬಹಳ ಸ್ವಾಗತಾರ್ಹವಾದಂತಹ ಸುದ್ದಿ. ಬಿಕಾಸ್ ಯುನೈಟೆಡ್ ಕಿಂಗ್ಡಮ್ ಅಥವಾ UK ಏನು ಬ್ರಿಟನ್ ದೇಶ ಇದೆ, ಆ ದೇಶದಲ್ಲಿ ವಿದೇಶದಿಂದ ಹರಿದು ಬರ್ತಕ್ಕಂತಹ ಬಂಡವಾಳದಲ್ಲಿ ಎಷ್ಟನೇ ಸ್ಥಾನವನ್ನ ಭಾರತ ಹೊಂದಿದೆ ಅಂತ ಪ್ರಶ್ನೆನ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 2ನೇ ಸ್ಥಾನ. ನೀವು ಗಮನಿಸಬೇಕು, UK ಅಂದ್ರೆ ನಮ್ಮನ್ನ ಆಳಿದಂತಹ ದೇಶ. ಬ್ರಿಟಿಷರು ನಮ್ಮ ಭಾರತದ ಮೇಲೆ ಆಳ್ವಿಕೆಯನ್ನು ಕೂಡ ಮಾಡಿದ್ರು. ಈಗ ಅಂತಹ ಒಂದು ದೇಶದಲ್ಲಿ 2ನೇ ಅತಿ ದೊಡ್ಡ ಹೂಡಿಕೆ ಭಾರತ ದೇಶದಿಂದ ಬರ್ತಾ ಇದೆ. ಇನ್ವೆಸ್ಟ್ಮೆಂಟ್ ಭಾರತ ದೇಶದಿಂದ ಬರ್ತಾ ಇದೆ. ಹೂಡಿಕೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಮಾಡುವಂತಹ ಹೂಡಿಕೆ ಅಂತಲ್ಲ, ನಮ್ಮ ಭಾರತ ದೇಶದ ಮೂಲದ ಈ ಖಾಸಗಿ ಕಂಪನಿಗಳು ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತವೆ, ಬ್ರಿಟನ್ ದೇಶದಲ್ಲಿ ಹೋಗ್ಬಿಟ್ಟು ತಮ್ಮ ಒಂದು ಕಾರ್ಖಾನೆಗಳನ್ನ ತೆರೀತವೆ, ತಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಅನ್ನ ಓಪನ್ ಮಾಡ್ತವೆ. ಸೊ ಇಂತಹದನ್ನು ನಾವು ಹೂಡಿಕೆಗಳು ಅಂತ ಕರಿತೀವಿ. ಅಥವಾ ಬ್ರಿಟನ್ನ ಯಾವುದೋ ಒಂದು ಕಂಪನಿಯಲ್ಲಿ ಶೇರ್ನ ಖರೀದಿ ಮಾಡೋದು, ಇವನ್ನ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಅಂತ ಕರಿತೀವಿ. ಸೊ 2ನೇ ಅತಿ ದೊಡ್ಡ ಹೂಡಿಕೆ ಯಾವ ದೇಶ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಭಾರತ ಮಾಡ್ತಾ ಇದೆ. ಅಂಡ್ ಆಫ್ ಕೋರ್ಸ್ ಮೊದಲನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಬ್ರಿಟನ್ ದೇಶದ ಒಂದು ಮಿತ್ರ ರಾಷ್ಟ್ರ ಅಮೆರಿಕ ಮೊದಲನೇ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಭಾರತ ನಮಗೆ ಕಾಣಿಸಕ್ಕೆ ಸಿಗುತ್ತೆ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಲೆಬನಾನ್ನಲ್ಲಿ ವಾರ್ಷಿಕ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆ ಪರಿಸರ ಪ್ರಶಸ್ತಿಗಳನ್ನ ಯಾವ ದೇಶದ ಬೆಟಾಲಿಯನ್ ಅಥವಾ ಘಟಕ ಅಂತ ಕರಿಬಹುದು, ಯಾವ ದೇಶದ ಘಟಕ ಗೆದ್ದಿದೆ? ನೋಡಿ, ಇದಕ್ಕೂ ನಾವು ಈ ಯೂನಿಫಿಲ್ ಬಗ್ಗೆ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಯೂನಿಫಿಲ್ ಅಂತಕ್ಕಂತಹದ್ದು ಒಂದು ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸ್. ನೋಡಿ, ಪೀಸ್ ಕೀಪಿಂಗ್ ಫೋರ್ಸ್ ಅಂದ್ರೆ ನೀವು ಪದೇ ಪದೇ ಕೇಳಿಸ್ಕೊಳ್ತಾ ಇರ್ತೀರಾ. ಸ್ಪೆಷಲಿ ರಾಜೀವ್ ಗಾಂಧಿ ಅವರು, ನಮ್ಮ ದೇಶದ ಪ್ರಧಾನಮಂತ್ರಿ, ಅವರ ಮಾಜಿ ಪ್ರಧಾನಮಂತ್ರಿ, ಅವರ ಹತ್ಯೆಯ ಕುರಿತಾಗಿ ಕೂಡ ನಾವು ಈ ಪೀಸ್ ಕೀಪಿಂಗ್ ಫೋರ್ಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೇಳಿದ್ರೆ ಶಾಂತಿ ಪಾಲನಾ ಪಡೆ. ಈ ಶಾಂತಿ ಪಾಲನಾ ಪಡೆ ಯಾವುದೋ ಒಂದು ದೇಶವನ್ನ ಪ್ರತಿನಿಧಿಸಲ್ಲ, ಬದಲಾಗಿ ಸಂಪೂರ್ಣ ನಮ್ಮ ವಿಶ್ವಸಂಸ್ಥೆಯನ್ನು ಪ್ರತಿನಿಧಿಸುತ್ತೆ. ಅಂಡ್ ಇವತ್ತಿಗೂ ಕೂಡ ಈ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸ್ ಅಥವಾ ಶಾಂತಿ ಪಾಲನಾ ಪಡೆಗೆ ಅತಿ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಅನ್ನ, ನೆರವನ್ನ ಭಾರತ ನೀಡ್ತಾ ಹೋಗುತ್ತೆ. ಅಂಡ್ ಭಾರತದ ಪೀಸ್ ಕೀಪಿಂಗ್ ಫೋರ್ಸ್ ದಕ್ಷಿಣ ಸುಡಾನ್ ಇರಬಹುದು, ಲೈಬೀರಿಯಾ ಇರಬಹುದು, ಹೀಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ, ಯಾವ ಭಾಗಗಳಲ್ಲಿ ಅಲ್ಲಿನ ಸರ್ಕಾರ ಅಲ್ಲಿನ ನಾಗರಿಕರಿಗೆ ಒಂದು ಸೆಕ್ಯೂರಿಟಿಯನ್ನು ಕೊಡಲಿಕ್ಕೆ ವಿಫಲವಾಗುತ್ತೋ ಅಂತಹ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ತನ್ನ ಶಾಂತಿ ಪಾಲನಾ ಪಡೆಗಳನ್ನು ಅಲ್ಲಿ ಕಳಿಸುತ್ತೆ. ಅವರು ಶಾಂತಿ ಪಾಲನಾ ಪಡೆ ಅಂದ್ರೆ ಅಲ್ಲಿನ ಸರ್ಕಾರ ಇರಬಹುದು ಅಥವಾ ಜನರ ಪರವಾಗಿ ಕೆಲಸವನ್ನ ಮಾಡ್ತಾರೆ. ಸೊ ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಶ್ರೀಲಂಕಾಕ್ಕೂ ಕೂಡ ಒಂದು ಶ್ರೀಲಂಕಾದ ನಾಗರಿಕ ಯುದ್ಧ ಏನು LTTE ವರ್ಸಸ್ ಶ್ರೀಲಂಕಾದ ಸೇನೆ ನಡುವೆ ಒಂದು ಯುದ್ಧ ನಡೀತಾ ಇತ್ತು. ಸಿವಿಲ್ ವಾರ್ ಆಫ್ ಶ್ರೀಲಂಕಾ ಬಹಳ ದಶಕಗಳ ಕಾಲ ನಡೀತಾ ಇತ್ತು. ಅಲ್ಲಿನ ತಮಿಳರು ಅಲ್ಲಿನ ಸರ್ಕಾರದೊಂದಿಗೆ ಯುದ್ಧದಲ್ಲಿ ತೊಡಗಿದ್ರು. ಆ ಸಂದರ್ಭದಲ್ಲಿ ಕೂಡ ಭಾರತದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಅನ್ನ, ಶಾಂತಿ ಪಾಲನಾ ಪಡೆಯನ್ನು ಅಲ್ಲಿಗೆ ಕಳಿಸಿದ್ರು. ಸೊ ಇದೇ ಒಂದು ಸೇಡಿನ ಕಾರಣದಿಂದಾಗಿ LTTE ಅವರು ರಾಜೀವ್ ಗಾಂಧಿ ಅವರನ್ನ ಹತ್ಯೆಯನ್ನ ಕೂಡ ಮಾಡಿದ್ರು. ಸೊ ಪೀಸ್ ಕೀಪಿಂಗ್ ಫೋರ್ಸ್ ಬಹಳ ಚೆನ್ನಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಪ್ರಸಕ್ತವಾಗಿ ಲೆಬನಾನ್ನಲ್ಲಿ ಕೂಡ ನಮ್ಮ ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದೆ. ಬಟ್ ಇತ್ತೀಚೆಗಷ್ಟೇ ಅಲ್ಲಿ ವಾರ್ಷಿಕ ಪ್ರಶಸ್ತಿಯನ್ನು ಕೊಡಲಾಯಿತು. ಸೊ ಯಾವ ದೇಶ ಅಲ್ಲಿನ ಪರಿಸರಕ್ಕೆ ಸಂಬಂಧಪಟ್ಟಂತ ಪ್ರಶಸ್ತಿಯನ್ನ ಗೆದ್ಕೊಳ್ತು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ.
ಸೊ ಅಲ್ಲಿ ಪರಿಸರಕ್ಕೆ ಪೂರಕವಾದಂತಹ ಕೆಲವು ಒಂದು ಕ್ರಮಗಳನ್ನು ಕೈಗೊಂಡಂತಹ ಕಾರಣದಿಂದ ಅಲ್ಲಿ ಎನ್ವಿರಾನ್ಮೆಂಟಲ್ ಅವಾರ್ಡನ್ನು ಕೊಡಲಾಗಿದೆ. ಸೊ ನೀವಿಲ್ಲಿ UN ಪೀಸ್ ಕೀಪಿಂಗ್ ಫೋರ್ಸ್ ಅಥವಾ ಶಾಂತಿ ಪಾಲನಾ ಪಡೆ ಅಂದರೆ ತಿಳ್ಕೊಬೇಕಾಗುತ್ತೆ. ಯಾವ್ಯಾವ ದೇಶದಲ್ಲಿ ಯಾವ ಕಾರಣದಿಂದ ಈ ಒಂದು ಪಡೆಗಳನ್ನ ಇಡ್ತಾರೆ ಅಂತ ಕೂಡ ತಿಳ್ಕೊಬೇಕಾಗುತ್ತೆ. ಅದೇ ರೀತಿ ಈ ಪಡೆಯೊಂದಿಗೆ ಭಾರತಕ್ಕಿರುವಂತಹ ಇತಿಹಾಸವೂ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಯುನಿಫಿಲ್ ಅಂತ ಹೇಳಿದ್ರೆ ನೀವು ನೋಡ್ತಿರೋ ರೀತಿ ಯುನೈಟೆಡ್ ನೇಷನ್ಸ್ ಇಂಟರಿಮ್ ಫೋರ್ಸ್ ಇನ್ ಲೆಬನಾನ್. ಸೊ ಲೆಬನಾನಲ್ಲಿ ಒಂದು ಇಂಟರಿಮ್ ಮಧ್ಯಂತರ ಒಂದು ಫೋರ್ಸ್ ಅನ್ನು ಇಡಲಾಗಿದೆ, ಬಹಳ ಹಿಂದಿನ ದಿನದಿಂದಲೇ ಇಡಲಾಗಿದೆ. ಬಿಕಾಸ್ ಈ ಲೆಬನಾನ್ ದೇಶ ಏನಿದೆ ಇದು ನಮ್ಮ ಏಷ್ಯಾ ಖಂಡದಲ್ಲಿ ಬರತಕ್ಕಂತಹ ಒಂದು ಪುಟ್ಟ ದೇಶ ಆಗಿದೆ. ಆ್ಯಂಡ್ ಈ ದೇಶದ ಮೇಲೆ ಒಂದು ಬಾರಿ ಇಸ್ರೇಲ್ ಆಕ್ರಮಣ ಮಾಡಿತ್ತು. ಆ್ಯಂಡ್ ಇಸ್ರೇಲ್ ಹೊರ ಹೋಗೋದನ್ನ ಅದನ್ನ ಒಂದು ಸಪೋರ್ಟ್ ಮಾಡುವಂತಹ ದೃಷ್ಟಿಯಿಂದ ನಮ್ಮ ವಿಶ್ವಸಂಸ್ಥೆ ಒಂದು ಶಾಂತಿ ಪಾಲನಾ ಪಡೆಯನ್ನು ಕಳಿಸ್ಕೊಟ್ಟಿದ್ದು. ಅದಾದ ಬಳಿಕ ಪ್ಯಾಲಿಸ್ತೇನ್ ಕೂಡ ಇದನ್ನ ಇನ್ವೈಟ್ ಮಾಡುತ್ತೆ. ಆ್ಯಂಡ್ ಕೊನೆಯದಾಗಿ ಲೆಬನಾನ್ನಲ್ಲಿ ಒಂದು ಆಂತರಿಕ ದಂಗೆ ಕೂಡ ನಡೀತಾ ಇರುತ್ತೆ, ಒಂದು ನಾಗರಿಕ ಯುದ್ಧ ಕೂಡ ನಡೀತಾ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಒಂದು ಘಟಕ ಇದೆ. ಭಾರತ ಕೂಡ ಅಲ್ಲಿ ತನ್ನ ಒಂದು ಸೈನಿಕರನ್ನ ನಿಯೋಜಿಸಿದೆ. ಬಟ್ ಇದು ಭಾರತದ ಧ್ವಜದ ಅಡಿಯಲ್ಲಿರಲ್ಲ, ಬದಲಾಗಿ ವಿಶ್ವಸಂಸ್ಥೆ ಅಡಿಯಲ್ಲಿ ಇರುತ್ತೆ. ಆ್ಯಂಡ್ ಅದೇ ರೀತಿ ಲೆಬನಾನ್ನ ಬಗ್ಗೆ ಕೂಡ ಸ್ವಲ್ಪ ಡೀಟೇಲ್ಸ್ ನಿಮಗೆ ಕಾಣಿಸ್ಕೊಳ್ತಾ ಇದೆ. ನೋಡಿ, ಚಿಕ್ಕ ಪುಟ್ಟ ದೇಶಗಳು ನಾವು ಯಾವಾಗಲೂ ಕೂಡ ಮ್ಯಾಪ್ ಅನ್ನು ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಇತ್ತೀಚೆಗೆ ನಾನು ಲೈಬೀರಿಯಾ ಬಗ್ಗೆ ಮಾತಾಡಿದ್ದೆ. ಏನು ಎಲೆನ್ ಜಾನ್ಸನ್ ಸರ್ಲೀಫ್ ಅನ್ನುವಂತಹ ಒಬ್ಬ ಅಲ್ಲಿನ ಮಾಜಿ ಮಹಿಳಾ ರಾಷ್ಟ್ರಪತಿಯ ಕುರಿತಾಗಿ ಒಂದು ಸುದ್ದಿ ಬಂದಿತ್ತು. ಸೊ ನಾನು ಲೈಬೀರಿಯಾ ಅನ್ನುವಂತಹ ಚಿಕ್ಕ ಆಫ್ರಿಕನ್ ದೇಶದ ಬಗ್ಗೆ ಕೂಡ ಮಾತಾಡ್ತಾ ಇದ್ದೆ. ಬಟ್ ಇವತ್ತು ಬಂದಿರತಕ್ಕಂತಹದ್ದು ಲೈಬೀರಿಯಾ ಅಲ್ಲ, ಬದಲಾಗಿ ನಮ್ಮ ಏಷ್ಯನ್ ದೇಶವಾಗಿರ್ತಕ್ಕಂತಹ ಲೆಬನಾನ್. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿದೆ. ಅದು 2 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಒಂದು ಕೆಳಭಾಗದಲ್ಲಿ ಕಂಡು ಬರ್ತಿರ್ತಕ್ಕಂತಹ ಇಸ್ರೇಲ್ ದೇಶ, ಅಂಡ್ ನಿಮಗೆ ಈ ಭಾಗದಲ್ಲಿ ಸಿರಿಯಾ ದೇಶ ಕಂಡುಕೊಳ್ಳುತ್ತೆ. ಸೊ ಸಿರಿಯಾ ಮತ್ತು ಇಸ್ರೇಲ್ ನಡುವೆ ತನ್ನ ಒಂದು ಗಡಿಯನ್ನು ಹಂಚಿಕೊಳ್ಳುತ್ತೆ. ಅಂಡ್ ಅದರ ಎಡಭಾಗದಲ್ಲಿ ನಿಮಗೆ ಮೆಡಿಟೇರಿಯನ್ ಸಮುದ್ರ ಸಿಗುತ್ತೆ, ಮೆಡಿಟೇರಿಯನ್ ಸಿ ಸಿಗುತ್ತೆ. ಅಂಡ್ ಈ ಭಾಗದಲ್ಲಿ ಸಿಪ್ರಸ್ ಅನ್ನುವಂತಹ ದೇಶ ಕೂಡ ನಿಮಗೆ ಕಾಣಿಸಕ್ಕೆ ಸಿಗುತ್ತೆ. ಅಂಡ್ ಲೆಬನಾನ್ನ ಒಂದು ಕ್ಯಾಪಿಟಲ್ ಸಿಟಿ ಕೂಡ ಬಹಳ ಪ್ರಮುಖ, ಬೀರಟ್ ಅಂತಕ್ಕಂತಹದ್ದು ಲೆಬನಾನ್ನ ರಾಜಧಾನಿ. ಪರೀಕ್ಷೆಯಲ್ಲಿ ಕೂಡ ಒಂದಲ್ಲ ಒಂದು ಬಾರಿ ಕೇಳಬಹುದು. ಇದು ನಮ್ಮ ಒಂದು ವೆಸ್ಟ್ ಏಷ್ಯಾದಲ್ಲಿ, ಪಶ್ಚಿಮ ಏಷ್ಯಾದಲ್ಲಿ ಕಂಡು ಬರುತ್ತೆ. ಸ್ವಲ್ಪ ದೂರ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಆಫ್ರಿಕಾ ಕಂಡು ಬರ್ತಾ ಇದೆ, ಈಜಿಪ್ಟ್ ಇರಬಹುದು, ಆಫ್ರಿಕಾ ಕಂಡು ಬರ್ತಾ ಇದೆ. ಇದನ್ನ ನೋಟ್ ಮಾಡ್ಕೊಳ್ತಾ ನೆಕ್ಸ್ಟ್ ಸ್ಲೈಡ್ನ ತಮ್ಮ ಹೋಗೋಣ. ಅಂಡ್ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಸಿಂಗಾಪುರದ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ನೋಡಿ, 2004ನೇ ಇಸ್ವಿಯಿಂದ ಈ ವ್ಯಕ್ತಿಯೇ ಸಿಂಗಾಪುರದ ಪ್ರಧಾನಮಂತ್ರಿಯಾಗಿದ್ದಾರೆ. ಇವರು ಬಹಳ ಪವರ್ಫುಲ್ ಆಗಿರ್ತಕ್ಕಂತಹ ಒಬ್ಬ ಸಿಂಗಾಪುರಿನ ರಾಜಕಾರಣಿ. ಅವರು ಮತ್ತೊಮ್ಮೆ ಮರು ಆಯ್ಕೆಯಾಗಿ ಅಲ್ಲಿನ ಒಂದು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಇವರ ಹೆಸರೇನು ಅಂತ ಕೇಳ್ತಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಲೀ ಸೀನ್ ಲೂಂಗ್ ಅಂತಕ್ಕಂಥವರು. ಸೊ 2004ನೇ ಇಸ್ವಿಯಿಂದ ಕೂಡ ಇವರು ಪ್ರಧಾನಮಂತ್ರಿಯಾಗಿದ್ದಾರೆ. ಸೊ ಖಂಡಿತ ಅವರ ಹೆಸರು ಇಟ್ಕೊಳ್ಳೇಬೇಕಾಗುತ್ತಾ. ಅಂಡ್ ಸಿಂಗಾಪುರದ ಕರೆನ್ಸಿ ಸಿಂಗಾಪುರ್ ಡಾಲರ್. ಅದೇ ರೀತಿ ಪ್ರಸಕ್ತವಾಗಿ ಅಲ್ಲಿನ ಪ್ರೆಸಿಡೆಂಟ್ ಯಾರಪ್ಪ ಅಂತ ಹೇಳಿದ್ರೆ ಹಲಿಮಾ ಯಾಕೂಬ್ ಅನ್ನೋರು. ಸೊ ಹಲಿಮಾ ಯಾಕೂಬ್, ಅದೇ ರೀತಿ ಲೀ ಸೀನ್ ಲೂಂಗ್, ಇಬ್ಬರ ಹೆಸರು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಡೇಟಾ ವಿನಿಮಯಕ್ಕಾಗಿ ಯಾವ ಸಂಸ್ಥೆ ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಅಥವಾ CBDT ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ನೋಡಿ, ಇದು ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ. ಬಿಕಾಸ್ CBDT ಅಂದ್ರೆ ಏನು? ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಥವಾ ಕೇಂದ್ರದ ನೇರ ತೆರಿಗೆ ಮಂಡಳಿ ಅಂತ ಕರಿಬಹುದು. ಇವರು ಏನು ಡೈರೆಕ್ಟ್ ಟ್ಯಾಕ್ಸಸ್ ಬರುತ್ತೆ ನೋಡಿ, ನೀವು ನಮ್ಮ ಟ್ಯಾಕ್ಸೇಷನ್ ಅಥವಾ ತೆರಿಗೆ ಕುರಿತಾಗಿ ನೀವು ಎಕನಾಮಿಕ್ಸ್ ಅಲ್ಲಿ ಓದ್ತಾ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ 2 ರೀತಿಯಾದಂತಹ ತೆರಿಗೆಗಳು ಕಾಣಿಸ್ಕೊ ಸಿಗುತ್ತೆ. ಒಂದು ಡೈರೆಕ್ಟ್ ಟ್ಯಾಕ್ಸ್, ಮತ್ತೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ನೋಡಿ, ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ನೇರವಾಗಿ ನಾವೇನು ತೆರಿಗೆನ ಹೇರ್ತೀವಿ, ಇನ್ಕಮ್ ಟ್ಯಾಕ್ಸ್ ಇರಬಹುದು, ಆದಾಯ ತೆರಿಗೆ ಇರಬಹುದು, ಅದೇ ರೀತಿ ಗಿಫ್ಟ್ ಟ್ಯಾಕ್ಸ್ ಇರಬಹುದು, ಪ್ರಾಪರ್ಟಿ ಟ್ಯಾಕ್ಸ್ ಇರಬಹುದು, ಅದೇ ರೀತಿ ವ್ಯಾಟ್ ಇರಬಹುದು, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಥವಾ ಮೌಲ್ಯವರ್ಧಿತ ತೆರಿಗೆ. ಇವನ್ನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಥವಾ ನೇರ ತೆರಿಗೆ ಅಂತ ಕರಿತೀವಿ. ಅದೇ ರೀತಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಇವನ್ನ ಪರೋಕ್ಷವಾಗಿ ಹೇರಿಕೆ ಮಾಡ್ತಾರೆ. ನೇರ ತೆರಿಗೆ, ಪರೋಕ್ಷ ತೆರಿಗೆ. ಪರೋಕ್ಷವಾಗಿ ಯಾವ ರೀತಿ ಹೇರಿಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಲಾಟರಿ ಇರಬಹುದು, ಸಿನಿಮಾ ಥಿಯೇಟರ್ಗಳಿರ್ಬೋದು, ಇವುಗಳ ಮೇಲೆ ಹೇರ್ತಕ್ಕಂತಹ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇರಬಹುದು, ಅಥವಾ ಇನ್ನಿತರ ಕೆಲವು ಟ್ಯಾಕ್ಸ್ಗಳು, ಎಕ್ಸೈಸ್ ಡ್ಯೂಟಿ ಇರಬಹುದು, ಅಬಕಾರಿ ಸುಂಕ ಇರಬಹುದು, ಇಂಥವನ್ನ ನಾವು ಸೇಲ್ಸ್ ಟ್ಯಾಕ್ಸ್, ಇವನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ದಯವಿಟ್ಟು ಒಂದು ಚಿಕ್ಕ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಬಿಕಾಸ್ ಪರೀಕ್ಷೆಯಲ್ಲಿ ಕೇಳಬಹುದು ಕೆಳಗಿನದ್ದು ನೇರ ತೆರಿಗೆಯೋ ಅಥವಾ ಇಂಡೈರೆಕ್ಟ್ ಅಥವಾ ಪರೋಕ್ಷ ತೆರಿಗೆಯೋ, ಅದಕ್ಕೆ ಎಕ್ಸಾಂಪಲ್ಸ್ ಏನು ಅಂತ ಕೂಡ ಕೇಳಬಹುದು. ಸೊ ಇವನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಪ್ರಸಕ್ತವಾಗಿ CBDT ಅಂದ್ರೆ ನಮ್ಮ ನೇರ ತೆರಿಗೆ ಮಂಡಳಿ ಜೊತೆಗೆ ಒಂದು ಸಂಸ್ಥೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಯಾವ ವಿಚಾರಕ್ಕಪ್ಪ ಅಂತ ಹೇಳಿದ್ರೆ ಡೇಟಾ ವಿನಿಮಯ ಅಥವಾ ಮಾಹಿತಿ ವಿನಿಮಯಕ್ಕಾಗಿ. ಅದ್ಯಾವ ಸಂಸ್ಥೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸೆಬಿ. ಸೆಬಿ ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜಸ್ ಬೋರ್ಡ್ ಆಫ್ ಇಂಡಿಯಾ. ಇದು ಬಹಳ ಪ್ರಮುಖವಾಗಿರುತ್ತೆ. ಬಿಕಾಸ್ ಸೆಬಿ ಏನಪ್ಪ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ವಹಣೆ ಮಾಡುತ್ತೋ, ಅದೇ ರೀತಿ ನಮ್ಮ ದೇಶದ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಈ ಷೇರು ಮಾರುಕಟ್ಟೆಯನ್ನ ನಮ್ಮ ಸ್ಟಾಕ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಸೆಬಿ ನಿರ್ವಹಣೆ ಮಾಡುತ್ತೆ. ಇದು ಕೂಡ ಒಂದು ರೆಗ್ಯುಲೇಟರಿ ಏಜೆನ್ಸಿ ಅಥವಾ ನಿಯಂತ್ರಣ ಸಂಘಟನೆ. ಅಂಡ್ ಇವರು ಮಾಹಿತಿಗೋಸ್ಕರ CBDT ಯೊಂದಿಗೆ ಸಹಿಯನ್ನು ಹಾಕಿದ್ದಾರೆ. ಇದಕ್ಕೆ ಕಾರಣ ಬಹಳ ಸಿಂಪಲ್. ಯಾಕಪ್ಪ ಅಂತ ಹೇಳಿದ್ರೆ ಈ CBDT ತೆರಿಗೆ ವಂಚನೆಯ ಕುರಿತಾಗಿ ಒಂದು ಕೆಲಸವನ್ನು ಮಾಡುತ್ತೆ. ಬಿಕಾಸ್ ಈ ಇನ್ಕಮ್ ಟ್ಯಾಕ್ಸ್ ಅಥವಾ ಏನು ಆದಾಯ ತೆರಿಗೆ ಇರುತ್ತೆ ಅದು ಈ ನೇರ ತೆರಿಗೆ ಮಂಡಳಿ ಅಡಿಯಲ್ಲಿ ಬರುತ್ತೆ.
ಸೊ ಇವರಿಗೆ ಸೆಬಿಯ ಒಂದು ಮಾಹಿತಿ ಬೇಕಾಗುತ್ತೆ. ಕಾರಣ ಎಷ್ಟೇ, ಸೆಬಿ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಕಂಪನಿಗಳು ಮಾಡ್ತಕ್ಕಂತಹ ವ್ಯವಹಾರಗಳು, ಟ್ರಾನ್ಸಾಕ್ಷನ್ಸ್ಗಳು, ಷೇರು ಖರೀದಿ ಮುಂತಾದಂತಹ ವ್ಯವಹಾರಗಳು ಅಲ್ಲಿ ದಾಖಲಾಗಿರುತ್ತೆ. ಸೊ ಆ ಒಂದು ಡಾಟಾವನ್ನ ಅವರು CBDTಗೆ ಕೊಟ್ಟರು ಅಂತ ಹೇಳಿದ್ರೆ ಅವರು ಅದಕ್ಕೆ ಸೂಕ್ತವಾದಂತಹ ತೆರಿಗೆ ಪಾವತಿ ನಡೆದಿದೆಯೋ ಅಥವಾ ತೆರಿಗೆ ವಂಚನೆ ನಡೆದಿದೆಯೋ, ಟ್ಯಾಕ್ಸ್ ಎವೇಷನ್ ನಡೆದಿದೆಯೋ ಅಂತ ಹೇಳಿ ಸೂಕ್ತವಾಗಿ ಗುರುತಿಸ್ತಾರೆ. ಸೊ ಹಾಗಾಗಿ CBDT ಬಹಳ ಪ್ರಮುಖವಾಗುತ್ತೆ. ಅಂಡ್ ಕೆಳಗಡೆ ಕೊಟ್ಟಿರೋ ಪ್ರಕಾರ ಸೆಬಿಯ ಒಂದು ಕೇಂದ್ರ ಕಚೇರಿ ಮುಂಬೈ ಅಂಡ್ ಅದರ ಅಧ್ಯಕ್ಷರು ಪ್ರಸಕ್ತವಾಗಿ ಅಜಯ್ ತ್ಯಾಗಿ ಅವರು. ಅಂಡ್ ಇದೇ ರೀತಿ CBDT ಅಧ್ಯಕ್ಷರು ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. CBDT ಚೇರ್ಮನ್ ಅವರು ಪ್ರಸಕ್ತವಾಗಿ PC ಮೋಡಿ ಅವರು, MODY ಮೋಡಿ. ಸೊ ಇವರು PC ಮೋಡಿ ಅವರು ಪ್ರಸಕ್ತವಾಗಿ CBDTಯ ಚೇರ್ಮನ್ ಆಗಿದ್ದಾರೆ. ಒಬ್ಬ IRS ಆಫೀಸರ್, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಆಫೀಸರ್ ಆಗಿದ್ದಾರೆ. ಸೊ ಇದು ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ. ಒಂದಲ್ಲ ಒಂದು ಬಾರಿ ಪ್ರಶ್ನೆ ಕೇಳ್ತಾರೆ. ಅದೇ ರೀತಿ 6ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಹಿಸ್ ಹೋಲಿನೆಸ್ ದಿ 14th ದಲೈ ಲಾಮಾ ಆನ್ ಇಲ್ಲಸ್ಟ್ರೇಟೆಡ್ ಬಯೋಗ್ರಫಿ ಅನ್ನುವಂತಹ ಪುಸ್ತಕವನ್ನ ಯಾರು ಬರೆದಿದ್ದಾರೆ? ನೋಡಿ, ಯಾರು ಬರೆದಿದ್ದಾರೆ ಅನ್ನೋಕ್ಕಿಂತ ಇದು ಯಾರ ಕುರಿತಾಗೆ ಇದೆ ಅನ್ನೋದು ಕೂಡ ಬಹಳ ಪ್ರಮುಖ. ನೋಡಿ, ನಿಮಗೆ ಹೆಸರೇ ಹೇಳುವಂತಹ ಇದು 14ನೇ ದಲೈ ಲಾಮಾ, 14th ದಲೈ ಲಾಮಾ ಅವರ ಕುರಿತಾಗಿ ಇರತಕ್ಕಂತಹ ಒಂದು ಪುಸ್ತಕ. ನೋಡಿ, ದಲೈ ಲಾಮಾ ಅಂದ್ರೇನು? ದಲೈ ಲಾಮಾ ಅಂದ್ರೆ ಅದು ಯಾರೋ ಒಬ್ಬರ ಹೆಸರಲ್ಲ, ಇದು 14ನೇ ದಲೈ ಲಾಮಾ, ಅದೊಂದು ಟೈಟಲ್ ಮಾತ್ರ. ಯಾವ ರೀತಿ ನಿಮಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಪೋಪ್ ಸಿಗ್ತಾರೋ, 1ನೇ ಪೋಪ್, 2ನೇ ಪೋಪ್, 3ನೇ ಪೋಪ್, ಹೀಗೆ ಪೋಪ್ಗಳು ಸಿಗ್ತಾ ಹೋಗ್ತಾರೆ, ಅದು ಒಂದು ಟೈಟಲ್ ಮಾತ್ರ ಅವರಿಗೆ. ಅದೇ ರೀತಿ ಟಿಬೆಟ್ನ ಧರ್ಮಗುರುಗಳಿಗೆ, ಟಿಬೆಟಿಯನ್ನ ಏನು ರಿಲಿಜಿಯಸ್ ಲೀಡರ್ ಅಥವಾ ಧರ್ಮಗುರುಗಳು ಇರ್ತಾರೆ ಅವರಿಗೆ ದಲೈ ಲಾಮಾ ಅಂತ ಕರೆಯಲಾಗುತ್ತೆ. ಪ್ರಸಕ್ತವಾಗಿ 14ನೇ ದಲೈ ಲಾಮಾ ಇದ್ದಾರೆ. ಬಟ್ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಟಿಬೆಟ್ನ ಧರ್ಮಗುರುಗಳೇ ಟಿಬೆಟ್ನಲ್ಲಿಲ್ಲ. ಸೊ ಟಿಬೆಟ್ ಏನು ಅವರಿಗೆ ಸಂಬಂಧಪಟ್ಟಂತ ಒಂದು ಕ್ಷೇತ್ರ, ಆ ಒಂದು ಕ್ಷೇತ್ರ ಈಗ ಚೀನಾ ದೇಶದ ಕಬ್ಜದಲ್ಲಿದೆ. ಚೀನಾ ಒಂದು ಆಳ್ವಿಕೆ ನಡೆಸ್ತಾ ಇದೆ. ಅಲ್ಲಿ ನಡೆದಿರ್ತಕ್ಕಂತಹ ಹತ್ತಿಕ್ಕುವ ಕ್ರಮಗಳ ಕಾರಣದಿಂದಾಗಿ ಬಹುತೇಕ ಟಿಬೆಟಿಯನ್ನರು ಭಾರತದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಅಂಡ್ ಇದಕ್ಕೆ ಟಿಬೆಟಿಯನ್ನರ ಧರ್ಮಗುರು ದಲೈ ಲಾಮಾ ಅವರು ಕೂಡ ಹೊರತಾಗಿಲ್ಲ. ಇವತ್ತಿಗೂ ದಲೈ ಲಾಮಾ ಅವರು ಜೀವಂತವಾಗಿರೋ ಕಾರಣ ಅವರು ಭಾರತದಲ್ಲಿದ್ದಾರೆ. ಭಾರತ ಸರ್ಕಾರ ಅವರಿಗೆ ರಕ್ಷಣೆ ಮತ್ತು ಆಶ್ರಯವನ್ನು ಕೊಡ್ತಾ ಇದೆ. ಅಂಡ್ ನಮ್ಮ ಹಿಮಾಚಲ ಪ್ರದೇಶದ ಧರ್ಮಶಾಲದಲ್ಲಿ ಇವರು ತಮ್ಮ ಒಂದು ಕಚೇರಿಯನ್ನು ಕೂಡ ಮಾಡ್ಕೊಂಡ್ಬಿಟ್ಟು ಅಲ್ಲಿನಿಂದಲೇ ಟಿಬೆಟಿನ ಕುರಿತಾದಂತಹ ವ್ಯವಹಾರಗಳ ಕುರಿತು ಗಮನವನ್ನು ಹರಿಸ್ತಿರ್ತಾರೆ. ಸೊ ಹಾಗಾಗಿ ನಿಮಗೆ ದಲೈ ಲಾಮಾ ಅವರೊಂದು ಶೋಚನೀಯ ಸ್ಥಿತಿ ಗೊತ್ತಿರಬೇಕಾಗುತ್ತೆ. ಇವತ್ತಿಗೂ ಕೂಡ ಚೀನಾ ದೇಶದಲ್ಲಿ ಅವರ ಪ್ರಾಣಕ್ಕೆ ತೀವ್ರವಾದಂತಹ ಅಪಾಯ ಇದೆ. ಸೊ ಇವರ ಒಂದು ಬಯೋಗ್ರಫಿ ಅಥವಾ ಒಂದು ಆತ್ಮಚರಿತ್ರೆಯನ್ನ, ಅವರ ಒಂದು ಜೀವನ ಚರಿತ್ರೆ, ಆತ್ಮಚರಿತ್ರೆ ಅನ್ಬಾರ್ದು, ಜೀವನ ಚರಿತ್ರೆ ಅನ್ಬೇಕು. ಬಿಕಾಸ್ ಆಟೋಬಯೋಗ್ರಫಿ, ಅವರೇ ಸ್ವತಃ ಒಂದು ಪುಸ್ತಕವನ್ನ ತಮ್ಮ ಕುರಿತು ಬರ್ಕೊಂಡ್ರು ಅಂತ ಹೇಳಿದ್ರೆ ಅದನ್ನ ಆತ್ಮಚರಿತ್ರೆ ಅಂತ ಕರಿಬಹುದು. ಬಟ್ ಬೇರೆ ಲೇಖಕರು ಬರೆದ್ರು ಅಂತ ಹೇಳಿದ್ರೆ ಅದನ್ನ ಕೇವಲ ಬಯೋಗ್ರಫಿ ಅಥವಾ ಜೀವನ ಚರಿತ್ರೆ ಅಂತ ಕರಿಬಹುದು. ಅಂಡ್ ಇದನ್ನ ಬರೆದವರು ಯಾರು ಅಂತ ಕೂಡ ಬಹಳ ಪ್ರಮುಖವಾಗುತ್ತೆ. ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ. ಇದು ಬಹಳ ಫೇಮಸ್ ಆಗಿರತಕ್ಕಂತಹ ಒಂದು ಪುಸ್ತಕ. ಸೊ ಇದನ್ನ ಬರೆದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಡಿ, ಟೆನ್ಜಿನ್ ಗೀಚೆ ಟೆತಾಂಗ್. ಮತ್ತೊಂದು ಹೇಳ್ತೀನಿ, ಟೆನ್ಜಿನ್ ಗೀಚೆ ಟೆತಾಂಗ್. ಇವರು ಕೂಡ ಒಬ್ಬ ಟಿಬೆಟಿಯನ್ ಮೂಲದವರು. ಇವರು ದಲೈ ಲಾಮಾ ಅವರ ಜೊತೆ ಸಾಕಷ್ಟು ಒಂದು ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ. ಸೊ ಹಾಗಾಗಿ ಟೆನ್ಜಿನ್ ಗೀಚೆ ಟೆತಾಂಗ್ ಅನ್ನೋದು ಬಹಳ ಪ್ರಮುಖವಾದಂತಹ ಲೇಖಕರ ಒಂದು ಹೆಸರು. ಅಂಡ್ ಈ ಒಂದು ಸ್ಲೈಡ್ನಲ್ಲಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕದ ಹೆಸರು ಕೂಡ ಕಾಣಿಸ್ತಾ ಇದೆ, ಟೈಟಲ್ ಕೂಡ ಕಾಣಿಸ್ತಾ ಇದೆ. ಸೊ ಚಿತ್ರದಲ್ಲಿ ಕಾಣಿಸ್ತಿರತಕ್ಕಂತಹ ಈ ಸೌಮ್ಯ ಸ್ವಭಾವದ ಒಂದು ನಗುಮುಖದ ವ್ಯಕ್ತಿಯೇ ದಲೈ ಲಾಮಾ ಆಗಿದ್ದಾರೆ. ಇವರು ಚೀನಾ ದೇಶ ಇವ್ರನ್ನ ಬಹಳ ಎಕ್ಸ್ಟ್ರೀಮ್ ಆಗಿ ಹೇಟ್ ಮಾಡುತ್ತೆ. ಕಾರಣ ಇಷ್ಟೇ, ಇವರು ಟಿಬೆಟ್ಗೆ ಮರಳಿದ್ರು ಅಂತ ಹೇಳಿದ್ರೆ ಅಲ್ಲಿ ಚೀನಾ ದೇಶದ ವಿರುದ್ಧವಾದಂತಹ ಒಂದು ಕೂಗು ಎದ್ದೇಳಬಹುದು ಅಂತೇಳಿ. ಅಂಡ್ ನಿಮಗೆ ಹೆಸರು ಕೂಡ ಕಾಣಿಸ್ತಾ ಇದೆ, ಹಿಸ್ ಹೋಲಿನೆಸ್ ದ 14th ದಲೈ ಲಾಮಾ ಆನ್ ಇಲ್ಲಸ್ಟ್ರೇಟೆಡ್ ಜಿಯೋಗ್ರಫಿ. ಅಂಡ್ ಅದರ ಒಂದು ಲೇಖಕರ ಹೆಸರು ಕೂಡ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ವಿಡಿಯೋವನ್ನು ವೀಕ್ಷಣೆ ಮಾಡಿಕ್ಕೆ ಧನ್ಯವಾದಗಳು. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.